ನನ್ನ ನೋಡುವಾತನನ್ನು ನೋಡಿದೆ, ನನ್ನ ಕಾಣುವಾತನನ್ನು ಕಂಡುಕೊಂಡೆ. ನನ್ನ ನೋಡುವಾತನನ್ನು ನೋಡಿದೆ, ನನ್ನ ಕಾಣುವಾತನನ್ನು ಕಂಡುಕೊಂಡೆ. ನೀನೆ ಎಲ್ರೋಯಿ ನೋಡುವಾತನು, ನೀನೆ ಎಲ್ರೋಯಿ ನನ್ನ ತಂದೆಯು. ನೀನೆ ಎಲ್ರೋಯಿ ನೋಡುವಾತನು, ನೀನೆ ಎಲ್ರೋಯಿ ನನ್ನ ತಂದೆಯು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಕಮ್ ಆನ್, ಪಕ್ಕದವರಿಗೆ ಹಲ್ಲೆಲೂಯಾ, ಪ್ರೈಸ್ ಗಾಡ್, ಗ್ಲೋರಿ. ಗುಡ್. ಓಕೆ, ಎಷ್ಟು ಮಂದಿ ಸಂತೋಷವಾಗಿದ್ದೀರಿ? ಸಂತೋಷ ಇಲ್ಲದವರು ಮಾತ್ರ ಈಗ ಹಲ್ಲೆಲೂಯಾ ಹೇಳಬೇಕು. ಓಕೆ ಓಕೆ, ಹಲ್ಲೆಲೂಯಾ. ಗುಡ್. ಯಾರು ಹಲ್ಲೆಲೂಯಾ ಹೇಳುವ ಖುಷಿ ಆಗಲಿಲ್ಲ, ಬಟ್ ನೀವು ಹೇಳುವಾಗ ಎಷ್ಟು ಖುಷಿ ಆಯ್ತು ಎಲ್ಲರಿಗೆ. ಇನ್ನೊಮ್ಮೆ ಅವರೇ ಹಲ್ಲೆಲೂಯಾ. ಓಕೆ, ಎಷ್ಟು ಮಂದಿ ಪಾಸ್ಟರ್ ಜೋಸೆಫ್ ಅವರು ಉತ್ತೇಜನ ವಾಕ್ಯ ಕೊಟ್ಟದ್ದನ್ನು ನೀವು ಆನಂದಿಸಿದ್ದೀರಿ? ಎಷ್ಟು ಮಂದಿಗೆ ಅರ್ಥ ಆಯಿತು? ಅರ್ಥ ಆಗದವರು ಸ್ವಲ್ಪ ಕೈ ಮೇಲೆ. ವಾವ್, ನಿಮ್ಗೆಲ್ಲರಿಗೆ ಅರ್ಥ ಆಗಿದೆ. ಸಿ, ಅನಾಯಿಂಟಿಂಗ್ ಎಲ್ಲರಿಗೆ ಅರ್ಥಪಡಿಸ್ತದೆ. ಯಾಕೆ ಅವರು ಇಂಗ್ಲೀಷಲ್ಲಿ ಪ್ರೀಚ್ ಮಾಡಿದರು, ರೈಟ್? ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ ನಮ್ಮ ಸಭೆಯ ಪ್ರತಿಯೊಬ್ಬ ವ್ಯಕ್ತಿಗಳು ಟ್ರಾನ್ಸ್ಲೇಟರ್ ಆಗಿ ಹೇಳ್ಬೇಕು. ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ. ಯಾವಾಗ ಆಗ್ತದೆ ಅಂತ ಹೇಳಿದರೆ, ನೀವು ಕನ್ನಡ ಬೈಬಲ್ ಓದಿದಾಗ. ಕೆಲವರಿಗೆ ಪಾಪ ಇಂಗ್ಲೀಷ್ನಲ್ಲಿ ಓದಿದರೆ ಮಾತ್ರ ಅರ್ಥ ಆಗ್ತದೆ, ಕನ್ನಡದಲ್ಲಿ ಅರ್ಥ ಆಗುವುದಿಲ್ಲ. ಬಟ್ ನೀವು ಓದಬೇಕು, ಎಲ್ಲ ಲ್ಯಾಂಗ್ವೇಜ್ಗಳನ್ನು ಕಲಿಬೇಕು. ಸತ್ಯವೇದವನ್ನು ಇಂಗ್ಲೀಷ್ನಲ್ಲಿ ಓದ್ತೀರಲ್ವ, ಕನ್ನಡದಲ್ಲಿ ಕೂಡ ಓದಲಿಕ್ಕೆ ಪ್ರಯತ್ನ ಮಾಡಿ. ಸ್ಪೆಷಲಿ ಕರ್ನಾಟಕದಲ್ಲಿ ಹುಟ್ಟಿದವರು, ರೈಟ್? ನೀವು ಸ್ಕೂಲಿಗೆ ಹೋಗುವಾಗ ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ ಆದರೂ ಇಂಗ್ಲೀಷ್ ಮೀಡಿಯಮ್ಗೆ ಹೋದರೆ ಇರ್ತದೆ, ರೈಟ್? ನಿಮ್ಮ ಮಕ್ಕಳಿಗೆ ಕನ್ನಡ ಬೈಬಲನ್ನು ಓದಲಿಕ್ಕೆ ಹೆಲ್ಪ್ ಮಾಡಿ. ನಾನು ಹೇಳ್ತೇನೆ, ನಿಮ್ಮ ಮಕ್ಕಳು ಕನ್ನಡದಲ್ಲಿ ಟಾಪರ್ ಆಗ್ತಾರೆ. ನಿಮ್ಮ ಮಕ್ಕಳ ಕನ್ನಡ ಒಳ್ಳೇದಾಗಬೇಕಂತ ಹೇಳಿದರೆ ಕನ್ನಡ ಬೈಬಲ್ ಓದಬೇಕು. ಇಲ್ಲಿ ನೀರಲ್ಲಿದ್ದಾನೆ, ಅವನು ಸಹ ಹೋಗೋದು ಇಂಗ್ಲೀಷ್ ಮೀಡಿಯಮ್ಮಿಗೆ. ಬಟ್ ಅವನು ಕನ್ನಡ ಬೈಬಲ್ ಓದ್ತಾನೆ. ಕನ್ನಡದಲ್ಲಿ 100ರಲ್ಲಿ 100 ಅವನಿಗೆ. ಯಾಕೆ? ಅವನು ಕನ್ನಡ ಬೈಬಲ್ ಓದ್ತಾನೆ. ಅವನು ಸಹ ಹೋಗುದು ಇಂಗ್ಲೀಷ್ ಮೀಡಿಯಮಿಗೆ ಅಲ್ಲ. ಹೇಳಿ, ಇವನ್ ನನ್ನ ಕನ್ನಡ ಪ್ರೀಚಿಂಗ್ನ ಮೇಲೆ ಇಂಗ್ಲೀಷ್ ಮೀಡಿಯಂ ಇವನು ಹೋಗ್ತಾನೆ. ಕನ್ನಡ ಪ್ರೀಚಿಂಗ್ನ ಮೇಲೆ 5ನೇ ಕ್ಲಾಸ್, ಎಷ್ಟನೇ ಕ್ಲಾಸಲ್ಲಿ ಇದ್ದೀನಿ ಫಸ್ಟ್ ಸಾಂಗ್ ಬರೆಯುವಾಗ? 4th ಏಜ್, 4th ಸ್ಟ್ಯಾಂಡರ್ಡ್. 4ನೇ ಕ್ಲಾಸ್ನಲ್ಲಿರುವಾಗ ನನ್ನ ಕನ್ನಡ ಮೆಸೇಜ್ ಕೇಳಿ ಕನ್ನಡ ಸಾಂಗ್ ಬರೆದಿದ್ದಾನೆ. ಅವನೇ ಲಿರಿಕ್ಸ್ ಹಾಕಿದ್ದಾನೆ. ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ,
ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ, ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾ ಅವನೇ ಬರೆದದ್ದು. ಟ್ಯೂನು, ಲಿರಿಕ್ಸ್, ಕರೆಕ್ಟ್ ವಾಕ್ಯ ಕೇಳ್ತಾನೆ ಅವನು. ಇದೆಲ್ಲ ನಿಮ್ಮ ತಂದೆ ತಾಯಿಗಳ ಮೇಲೆ ಇರುವುದು. ಮಕ್ಕಳಿಗೆ ಹೇಗೆ ನೀವು ಟ್ರೈನ್ ಮಾಡ್ತೀರಿ, ರೈಟ್? ಇದೆಲ್ಲ ಇರುವುದು. ನಾನು ಹೇಳ್ತೇನೆ, ಪೇರೆಂಟ್ಸ್ ನಿಮ್ಮ ಮಕ್ಕಳಿಗೆ ಟ್ರೈನ್ ಮಾಡಿರಿ. ಬ್ರದರ್ ಅನಿಲ್ ಮತ್ತು ಸಿಸ್ಟರ್ ಯಾರು ಐಶ್ವರ್ಯ, ಇವನನ್ನು ಟ್ರೈನ್ ಮಾಡಿದ್ವಿ. ಇವನಷ್ಟಿಗೆ ಅವನು ಬೆಳೆದದಲ್ಲ, ರೈಟ್? ಹುಡುಗನಿಗೆ ಮೂರ್ಖತನವು ಸಹಜ. ನಿಮ್ಮ ಮಕ್ಕಳಂತಲ್ಲ, ಎಲ್ಲ ಮಕ್ಕಳು ಬೈಬಲಲ್ಲಿದೆ. ಬಟ್ ಶಿಕ್ಷಕನ ಬೆತ್ತ ಅದು ಸರಿ ಮಾಡುವುದು. ಇವನಷ್ಟಕ್ಕೆ ಆಗಲಿಲ್ಲ ಅಲ್ವಾ? ಸತ್ಯ ಹೇಳ್ತಾನೆ ಅವನಷ್ಟಕ್ಕೆ ಆಗಲಿಲ್ಲ. ಬಟ್ ಟ್ರೈನಿಂಗ್ ಸಾಲಿಡ್ ಇದೆ. ಟ್ರೈನ್ ಯುವರ್ ಚೈಲ್ಡ್ ದ ವೇ ಹಿ ಶುಡ್ ಗೋ. ನಡೆಯಬೇಕಾದ ಮಾರ್ಗದಲ್ಲಿ ಪುತ್ರನನ್ನು ಶಿಕ್ಷಿಸು, ಮುಪ್ಪಿನಲ್ಲಿ ಅವನು ಓರೆ ಆಗುವುದಿಲ್ಲ. ಯಾವಾಗ ಬೀಳಬೇಕು ಆಗಲೇ ಬೀಳಬೇಕು, ರೈಟ್? ರಾಂಗ್ ಟೈಮಲ್ಲಿ ಬಿದ್ದರೆ ಅದು ಪ್ರಯೋಜನ ಇಲ್ಲ. ಒಂದು ಗಿಡ ಮರವಾದ ನಂತರ ಬಗ್ಗಿಸಿದರೆ ಕಟ್ಟಾಗ್ತದೆ. ಅದು ಗಿಡವಾಗಿರುವಾಗ ಬೇಕಾದಾಗೆ ಬಗ್ಗಿಸಲಿಕ್ಕೆ ಆಗ್ತದೆ. ನಿಮ್ಮ ಮಕ್ಕಳಿಗೆ ಚಿಕ್ಕ ಇರುವಾಗ ಸಾರಿ ಹೇಳಲಿಕ್ಕೆ ಕಲಿಸ್ಲಿ. ಅವರು ಎವ್ರಿ ಟೈಮ್ ಸಾರಿ ಹೇಳ್ತಾರೆ. ಒಂದು ಟೈಮ್ ಇದೆ ಸಾರಿ ಹೇಳಲಿಕ್ಕೆ ಕಲಿಸ್ಲಿಕ್ಕೆ ಕೂಡ. ಇಲ್ಲ, ಅದು ದೊಡ್ಡ ಆಗುವಾಗ ಅವನು ಸಾರಿ ಹೇಳ್ತಾನೆ. ಮತ್ತೆ ಎಷ್ಟು ಹೇಳುವುದೇ ಇಲ್ಲ ಅವರು. ಬಟ್ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ನಿಮ್ಮ ಮಕ್ಕಳಿಗೆ ಕನ್ನಡ ಬೈಬಲ್ ಓದಲಿಕ್ಕೆ ಎನ್ಕರೇಜ್ ಮಾಡಿ. ನಿಮ್ಮ ಮಕ್ಕಳು ಕನ್ನಡ ಬೈಬಲ್ ಓದಿದರೆ ಅವರು ಕನ್ನಡದಲ್ಲಿ ಟಾಪರ್ ಆಗ್ತಾರೆ. ಈ ಕನ್ನಡ ಲಿಪಿಯನ್ನು ನಮಗೆ ಕ್ಲಿಯರ್ ಹುಡುಕಿ ಕೊಟ್ಟವರೇ ಇಂಗ್ಲೀಷ್ನವರು. ಬೈಬಲನ್ನು ಬರೆದದ್ದು ಕನ್ನಡದವರಲ್ಲ, ಇಂಗ್ಲೀಷ್ನವರು ಕನ್ನಡ ಕಲಿತು ಬೈಬಲ್ ಬರೆದದ್ದು. ಅದೇ ಕರ್ನಾಟಕದಲ್ಲಿ ಹುಟ್ಟಿದವರು ನನಗೆ ಕನ್ನಡ ಓದಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ. ಕಲಿಸಿಕೊಟ್ಟದ್ದು ಯಾರು? ಇಂಗ್ಲೀಷ್ನವರು. ಕರ್ನಾಟಕದವರು ಒಂದು ವೇಳೆ ಬೈಬಲ್ ಹುಡುಕಿದರೆ ಅವರು ಕುಂದಾಪುರದವರು ಕುಂದಾಪುರ ಭಾಷೆಯಲ್ಲಿ ಬರೀತಿದ್ರು, ಉಡುಪಿಯವರು ಉಡುಪಿ ಭಾಷೆಯಲ್ಲಿ ಒಯ್ಕಂಬರ್ಕಂ. ಇವರದ್ದು ಅವರಿಗೆ ಅರ್ಥ ಆಗುದಿಲ್ಲ, ಇವರಿಗೆ ಅವ್ರದ್ದು ಅರ್ಥ ಆಗುದಿಲ್ಲ. ಅಲ್ಲಿಗೆ ನೋಡಿ, ಬೈಬಲ್ ಇಡೀ ಕರ್ನಾಟಕದಲ್ಲಿ ಸೇಮ್. ಯಾಕೆ? ಅದು ಕರ್ನಾಟಕದವರಲ್ಲ. ವಿಲಿಯಂ ಕೇರಿ ಬಂದ, ಶೂ ರಿಪೇರಿ ಮಾಡುವವ, ಶೂ ಮೇಕರ್ ಅಲ್ಲ, ಶೂ ರಿಪೇರಿ ಮಾಡುವ. ಯಾರೋ ಅವನಿಗೆ ಹೇಳಿದಂತೆ, ಅವನು ಶೂ ಮೇಕರ್. ನನ್ನನ್ನು ಶೂ ಮೇಕರ್ ಹೇಳ್ಬೇಡಿ, ನಾನು ಶೂ ರಿಪೇರಿ ಮಾಡುವವನಾಗಿದ್ದೆ. ಭಾರತ ದೇಶಕ್ಕೆ ಮಿಷನರಿ ಆಗಿ ಬಂದ ಇಂಗ್ಲೀಷ್ನವನು. ಇಲ್ಲಿ ಬಂದು 40 ಲ್ಯಾಂಗ್ವೇಜ್ಗಳನ್ನು ಬರೀಲಿಕ್ಕೆ, ಓದಲಿಕ್ಕೆ ಮತ್ತು ಕಲಿತ, ಮಾತಾಡಲಿಕ್ಕೆ ಕಲಿತ. ಈಗ ಹಾಗೆ ನಿಮಗೆ ಗೂಗಲ್ ಟ್ರಾನ್ಸ್ಲೇಟ್ ಇದೆಯಾ? ಈಗ ರಪ್ಪ ಒಂದು ಲ್ಯಾಂಗ್ವೇಜನ್ನು ಒಂದು ತಿಂಗಳಲ್ಲಿ ಯಾವುದೇ ಲ್ಯಾಂಗ್ವೇಜನ್ನು ಕಲಿಬಹುದು. ಈಗ ನಾನು ಹೇಳ್ತೇನೆ, ಈಗ ಅಂಥ ಫೆಸಿಲಿಟಿ ಇದೆ. 3 ತಿಂಗಳಲ್ಲಿ ಯಾವ ಲ್ಯಾಂಗ್ವೇಜನ್ನು ಕಲೀಲಿಕ್ಕೆ ಅಂದರೆ ಕಲಿತು ಬಿಡ್ಬೋದು. ಬಟ್ ಅವರಿಗೆ ಹಾಗೆಲ್ಲ, ಅವರು ಲ್ಯಾಂಗ್ವೇಜನ್ನೇ ಅವರು ಹುಡುಕಿ ಕೊಟ್ಟರು. ಬಟ್ ಅವರು ಹುಡುಕಿ ಕೊಟ್ಟ ಕನ್ನಡ ಇವತ್ತು ನಮಗೆ ಓದಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ ಮಕ್ಕಳು. ಅದೇ ನೀವು ಕೇರಳಕ್ಕೆ ಹೋಗಿ, ಅವರಿಗೆ ಮಲಯಾಳಿ ಬಂದರೆ ಅವರು ಇಂಗ್ಲೀಷಲ್ಲಿ ಮಾತಾಡೋದೇ ಇಲ್ಲ. ಅವರು ಮಲಯಾಳಿಯಲ್ಲೇ ಪ್ರೇಯರ್ ಮಾಡೋದು. ಬೇಕಾದರೆ ನೀವು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡು ಅಷ್ಟೇ. ಅಲ್ಲ ಫಸ್ಟ್ ಜೋಸೆಫ್? ಎಸ್, ಇದೆಲ್ಲ ಒಂದು ಪ್ರೈಡ್ ಸ್ಪಿರಿಟ್ ಇರುವುದು ಕರ್ನಾಟಕದವರಿಗೆ. ಹೌದು,
ಇದೊಂದು ಸ್ಪಿರಿಟ್ ಇದರ ಹಿಂದೆ. ಅದೇ ಕೇರಳದವರಿಗಿಲ್ಲ, ತಮಿಳ್ನವರಿಗಿಲ್ಲ, ದೇ ಲವ್ ದೇರ್ ಲ್ಯಾಂಗ್ವೇಜ್. ಆಂಧ್ರದವರಿಗಿಲ್ಲ. ಸ್ಪೆಷಲಿ ಅವನಿಗೆ ಕನ್ನಡ ಸರಿ ಬರ್ತದೆ, ಇಂಗ್ಲೀಷ್ ಸ್ವಲ್ಪ ಬಂದರೆ ಸಾಕು, ನನಗೆ ಕನ್ನಡವೇ ಬರೋದಿಲ್ಲ ಅಂತ ಹೇಳ್ತಾನೆ. ಬಟ್ ವರ್ಡ್ ಆಫ್ ವಿಕ್ಟ್ರಿ ಹಾಗೆ ಅಲ್ಲ. ಆ ಸ್ಪಿರಿಟ್ ಇಲ್ಲಿ ರೂಲ್ ಮಾಡೋದಿಲ್ಲ ವರ್ಡ್ ಆಫ್ ವಿಕ್ಟ್ರಿಯಲ್ಲಿ. ಇದು ಹೊಸತೇನಲ್ಲ, ಭಾಷಾ ಭೇದ ಆಗ ಕೂಡ ಇತ್ತು ಅಪೊಸ್ತಲ ಕೃತ್ಯದಲ್ಲಿ. ಇಬ್ರಿಯ ಭಾಷೆಯವರು ಗ್ರೀಕ್ ಭಾಷೆಯವರಿಗೆ ಯಾವಾಗಲೂ ಇತ್ತು. ಭಾಷೆಯವರು ಲ್ಯಾಂಗ್ವೇಜ್ ನಮ್ಮ ಬುದ್ಧಿವಂತಿಕೆಯನ್ನು ತೋರಿಸ್ತಿಲ್ಲ. ನಿಮಗೆ ಯಾವುದೇ ಲ್ಯಾಂಗ್ವೇಜ್ ಬಂದರೆ ನೀವು ಬುದ್ಧಿವಂತರಂತ ಅರ್ಥ ಅಲ್ಲ. ಲ್ಯಾಂಗ್ವೇಜ್ ಇರುವುದು ನಿಮಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ, ರೈಟ್? ನೀವು ಹೈ ವರ್ಡ್ಗಳನ್ನು ಹಾಕ್ಬೋದು ಎಲ್ಲೆಲ್ಲಿಂದ ಹೆಕ್ಕಿ ಗೂಗಲಲ್ಲಿ, USA ಇಂದ ಕೆಲವು, UK ಇಂದ ಕೆಲವು. ಮುಂದಿನವರಿಗೆ ಮಾತಾಡಲಿ ಅರ್ಥ ಆಗದಿದ್ದರೆ ಇಂಪಾರ್ಟೆಂಟ್ ಏನು? ನಾವು ಸಿಂಪಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಬೇಕು, ಮುಂದಿನವರಿಗೆ ಅರ್ಥ ಆಗಬೇಕು ನಾನು ಮಾತಾಡಿದ್ದು. ಅದಕ್ಕೋಸ್ಕರ ಟ್ರಾನ್ಸ್ಲೇಟರ್ ಇರುವುದು ಯಾಕಂತ ಹೇಳಿದರೆ ಇನ್ನೊಬ್ಬರಿಗೆ ಅರ್ಥಪಡಿಸಲಿಕ್ಕೆ. ಅದಕ್ಕೋಸ್ಕರ ನೀವೆಲ್ಲರೂ ಕನ್ನಡ ಬೈಬಲ್ ಓದಿರಿ. ಥ್ಯಾಂಕ್ ಗಾಡ್ ಪಾಸ್ಟರ್ ಜೋಸೆಫ್ ಅವರು ಓದಿದ್ದು ಮಲಯಾಳಿ ಮತ್ತು ಇಂಗ್ಲೀಷ್ ಮಾತ್ರ ಬರ್ತದೆ ಅವರಿಗೆ. ಅದು ಮಲಯಾಳಿ ಮೀಡಿಯಮಲ್ಲಿ ಸ್ಟಾರ್ಟ್ ಮಾಡಿ ಇಂಗ್ಲೀಷ್ನಲ್ಲಿ ಮತ್ತೆ ಅವರು ಸಹ ಇಂಗ್ಲೀಷ್ ಮೀಡಿಯಮ್ ಅಲ್ಲ, ಮತ್ತೆ ಇಂಗ್ಲೀಷ್ ಮೀಡಿಯಮ್, ರೈಟ್? ಮಲಯಾಳಿ. ಅವರಿಗೆ ಕರ್ನಾಟಕಕ್ಕೆ ಬರುವಾಗ 2 ಲ್ಯಾಂಗ್ವೇಜ್ ಮಾತ್ರ ಬರ್ತಿತ್ತು. ಯಾವುದು? ಇಂಗ್ಲೀಷ್ ಮತ್ತು ಮಲಯಾಳಿ, ಸ್ವಲ್ಪ ಹಿಂದಿ. ಕರ್ನಾಟಕದ್ದು ಗೊತ್ತೇ ಇಲ್ಲ ಕನ್ನಡ. ಬಟ್ ಇಲ್ಲಿ ಬಂದರು, ದೇವರಿಂದ ನಡೆಸಲ್ಪಟ್ಟು ನಿಂತರು. ನಿಲ್ಲುವಾಗ ಇಲ್ಲಿ ಒಂದು ಲ್ಯಾಂಗ್ವೇಜ್ ಪಿಕ್ ಮಾಡುವಂಥ ಉಂಟಾ? ಸಭೆಯಲ್ಲಿ ನಾನು ಮಾತಾಡುವುದು, ನಮ್ಮೊಟ್ಟಿಗಿದ್ದರು, ಸಭೆಯಲ್ಲಿ ನಾನು ಮಾತಾಡೋದು ಕನ್ನಡ. ದಾರಿಯಲ್ಲಿ ಹೋಗುವಾಗ ಕೃಪಣ್ಣ ಗ್ಲಾನ್ ಯಾರೋ ಸಿಕ್ಕಿದರೆ ಮಾತಾಡೋದು ತುಳು. ಓಕೆ. ಮನೆಯಲ್ಲಿ ನಾವು ಸೇರುವಾಗ ಮಾತಾಡೋದು ಕೊಂಕಣಿ. ಒಂದಿನ ದಾರಿಯಲ್ಲಿ ಹೋಗಿ ಕೃಪಣ್ಣ ಎಂಚೋಲ್ಲರು ದೂರ ಹೋಗ್ತೇನೆ ಅಂತ ಹೇಳಿ. ಒಂದಿನ ಅವ್ರಿಗೆ ಕೇಳಿದ್ರು, ಪಾಸ್ಟರ್ ಹೌ ಮೆನಿ ಲ್ಯಾಂಗ್ವೇಜ್ ಯು ಆರ್ ಸ್ಪೀಕಿಂಗ್ ಅಂತ ಹೇಳಿದರು. ನಾನು ಹೇಳಿದೆ, ನಾನು ಸಭೆಯಲ್ಲಿ ಕನ್ನಡ ಮಾತಾಡ್ತೇನೆ, ಮನೆಯಲ್ಲಿ ಕೊಂಕಣಿ ಮಾತಾಡ್ತೇನೆ, ದಾರಿಯಲ್ಲಿ ಯಾರಾದರೂ ಸಿಕ್ಕಿದರೆ ಅವರ ಹತ್ರ ತುಳು ಮಾತಾಡ್ತೇನೆ, ಕೆಲವ್ರ ಹತ್ರ ಕೊಂಕಣಿ ಮಾತಾಡ್ತೇನೆ. ಓ ಹಾಗೆ. ಮತ್ತೆ ಅವರು ಈಗ 3 ಲ್ಯಾಂಗ್ವೇಜ್ ಕೂಡ ಅರ್ಥ ಆಗ್ತದೆ, ಮಾತಾಡುವಾಗ ಕೇರ್ಫುಲ್ ಆಗಿರಿ. ಓಕೆ. ನೀವು ತುಳುವಿನಲ್ಲಿ ಮಾತಾಡಿದರೂ ಅವರಿಗೆ ಅರ್ಥ ಆಗ್ತದೆ, ಕೊಂಕಣಿಯಲ್ಲಿ ಮಾತಾಡಿದರೂ ಅರ್ಥ ಆಗ್ತದೆ, ಕನ್ನಡದಲ್ಲಿ ಅವರೇ ಮಾತಾಡ್ತಾರೆ ಈಗ, ರೈಟ್? ಬಟ್ ಕನ್ನಡದಲ್ಲಿ ಮಾತಾಡೋದು ಬೇರೆ, ಬಟ್ ನೀವು ಕನ್ನಡದಲ್ಲಿ ಪ್ರಾರ್ಥನೆ ಮಾಡೋದು ಬೇರೆ, ಕನ್ನಡದಲ್ಲಿ ಪ್ರೀಚ್ ಮಾಡೋದು ಬೇರೆ. ಕನ್ನಡದಲ್ಲಿ ಮಾತಾಡಬೇಕು, ಪ್ರೀಚ್ ಮಾಡಬೇಕಂತ ಹೇಳಿದರೆ ನೀವು ಕನ್ನಡ ಬೈಬಲನ್ನು ಓದಬೇಕು. ನಾನು ಫಸ್ಟ್ ಪ್ರಾರಂಭದಲ್ಲಿ ಕೊಂಕಣಿಯಲ್ಲಿ ಪ್ರೀಚ್ ಮಾಡ್ತಿದ್ದೆ. ಯಾರಾದರೂ ಕನ್ನಡದಲ್ಲಿ ಪ್ರೇಯರ್ ಮಾಡಿದರೆ ನನಗೆ ಕನ್ನಡದಲ್ಲಿ ಪ್ರೇಯರ್ ಮಾಡಲಿಕ್ಕೆ ಆಗೋದಿಲ್ಲ, ವರ್ಡೇ ಬರೋದಿಲ್ಲ. ಮತ್ತೆ ನಾನು ಏನು ಮಾಡಿದೆ, ನಾನು ಕನ್ನಡದಲ್ಲಿ ಪ್ರೀಚ್ ಮಾಡಬೇಕಾದ್ರೆ ನಾನು ಕನ್ನಡ ಬೈಬಲನ್ನು ಓದಬೇಕು. ನಾನು ಕನ್ನಡ ಬೈಬಲ್ ಓದಿದೆ. ನಿನ್ನೆ ಬೆಂಗಳೂರಿನಲ್ಲಿ ಅವ್ರು ಹೇಳಿದರು, ಫಸ್ಟ್ ನಿಮ್ಮ ಮೆಸೇಜನ್ನು ನಾನು ಕೇಳ್ತೇನೆ. ಒಂದು ಸ್ಕೂಲಿನ ನಮ್ಮ ಕರ್ನಾಟಕದ ಡಾಕ್ಟರ್ ಪಟೇಲ್ ಅಂತ, ಅವರು ಕರ್ನಾಟಕದ ಕನ್ನಡ ಸಾಹಿತ್ಯದ ಅವರು ಕಾರ್ಯದರ್ಶಿ, ಕರ್ನಾಟಕದ ಮೈಸೂರು ಯೂನಿವರ್ಸಿಟಿ. ಅವರು ಹೇಳಿದರು, ನಿಮ್ಮ ಕನ್ನಡ ಒಳ್ಳೆಯದಿದೆ ಅಂತ ಹೇಳಿದರು. ಹಾಗೆ ಅದರಿಂದ ನಾವು ಲ್ಯಾಂಗ್ವೇಜನ್ನು ಕಲಿಯಬೇಕು, ಲ್ಯಾಂಗ್ವೇಜ್ಗಳನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ.
ಅದರಿಂದ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಕನ್ನಡ ಬೈಬಲನ್ನು ಓದಿ. ನಿಮ್ಮ ಮಕ್ಕಳಿಗೆ ಓದಲಿಕ್ಕೆ ಏನು ಮಾಡಿ, ಎನ್ಕರೇಜ್ ಮಾಡಿ. ಕೆಲವರದ್ದು ಪ್ರಾಬ್ಲಮ್ ಏನಂತ ಹೇಳಿದರೆ, ಕನ್ನಡ ಓದಿದ್ರೆ ಮತ್ತು ಇಂಗ್ಲೀಷ್ ಡಲ್ ಆಗಲಿಕ್ಕಿದೆ ಅಂತ. ಹಾಗೆಲ್ಲ ನಿಮ್ಮ ಮಕ್ಕಳು ಎಲ್ಲ ಲ್ಯಾಂಗ್ವೇಜ್ಗಳನ್ನು ಪಿಕ್ ಮಾಡ್ತಾರೆ, ಅವರು ಹುಷಾರ್. ಅದು ನಿಮ್ಮ ಅರ್ಧ ಬುದ್ಧಿ, ರೈಟ್. ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಹೇಳಿದರೆ ಇಂಗ್ಲೀಷ್ ಅವರು ಶಾರ್ಪ್ ಆಗಿರ್ತಾರೆ, ಕನ್ನಡ ಓದಲಿಕ್ಕೆ ಹೇಳಿದ್ರೆ ಕನ್ನಡದಲ್ಲಿ ಶಾರ್ಪ್ ಇರ್ತಾರೆ. ಕೆಲವರು 15 ಲ್ಯಾಂಗ್ವೇಜ್ ಮಾತಾಡ್ತಾರೆ. ವಿಲಿಯಂ ಕೇರಿ ಬಂದು 40 ಲ್ಯಾಂಗ್ವೇಜ್ ಬಂದು ಕಲಿತ, ಅವನದ್ದು ಯಾವುದು ಹಾಳಾಗಲಿಲ್ಲ, ಡೆವಲಪ್ ಆಯಿತು, ರೈಟ್. ಕೇಳ್ತಾ ಇದ್ದೀರಾ? ಅದಕ್ಕೆ ಹೆದರಿಕೆ. ನಾಳೆ ಕೆಲಸಕ್ಕೆ ಹೋಗುವಾಗ ನಮ್ಮ ಮಕ್ಕಳಿಗೆ ಸರಿಯಾದ ಇಂಗ್ಲೀಷ್ ಇಂಟರ್ವ್ಯೂ ಫೇಲ್ ಆಗಿ ಇದ್ದಾರಂತ, ಹಾಗೆಲ್ಲ ಮಾಡಿ ಅವರಿಗೆ ಕೆಲಸವೇ ಸಿಗುವುದಿಲ್ಲ. ರೈಟ್. ಕೆಲಸ ನಿಮಗೆ ದೇವರಿಂದ ಸಿಗ್ತದೆ. ಟ್ರಸ್ಟ್ ಇನ್ ಗಾಡ್. ಫಸ್ಟ್ ನಿಮ್ಮ ಲ್ಯಾಂಗ್ವೇಜನ್ನು ದೇವರ ರಾಜ್ಯಕ್ಕೆ ಉಪಯೋಗಿಸಿರಿ, ದೆನ್ ಯು ವಿಲ್ ಹ್ಯಾವ್ ಗುಡ್ ಥಿಂಗ್ಸ್. ದೇವರಿಗೋಸ್ಕರ ಇಲ್ಲ, ಅದು ಕೇವಲ ನಿನಗೋಸ್ಕರ ಜೀವಿಸ್ತಾ ಇದೆ, ಸೆಲ್ಫಿಶ್ ಲೈಫ್. ಹೇಗೆ ನಿನ್ನನ್ನು ದೇವರು ಪ್ರಮೋಟ್ ಮಾಡುವುದು? ರೈಟ್. ಲ್ಯಾಂಗ್ವೇಜನ್ನು ಕಲಿಯಿರಿ ದೇವರ ರಾಜ್ಯಕ್ಕೋಸ್ಕರ. ಹೇಗೆ ನೀವು ಇನ್ನೊಬ್ಬರಿಗೆ ಸುವಾರ್ತೆ ಕೊಡ್ತೀರಿ? ಒಬ್ಬನಿಗೆ ಇಂಗ್ಲೀಷೇ ಬರುವುದಿಲ್ಲ, ಹೇಗೆ ಸುವಾರ್ತೆ ಕೊಡ್ತೀರಿ? ನಿಮಗೆ ಬಟ್ ಟ್ರಾನ್ಸ್ಲೇಟರ್ ಬೇಕಾ ಈಗ? ಸುವಾರ್ತೆ ಕೊಡುವಂಥದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾವು ಯಾವಾಗಲೂ ಸುವಾರ್ತೆಯನ್ನು ಕೊಡಲಿಕ್ಕೆ ಸಿದ್ಧವಾಗಿರಬೇಕು. ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿ ನಿಲ್ಲಿರಿ ಅಂತ ಬೈಬಲ್ ಹೇಳ್ತದೆ. ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿ ನಿಲ್ಲಿರಿ. ವಿ ನೀಡ್ ಟು ಪ್ರಿಪೇರ್ ಅವರ್ ಸೆಲ್ಫ್. ನಾವು ಯಾವಾಗಲೂ ಸಿದ್ಧವಾಗಿರಬೇಕು. ನೀನು ಸಿದ್ಧವಾಗಿದ್ದರೆ ನೀನೊಬ್ಬ ಪ್ರಿಪೇರ್ಡ್, ನೀನು ಸಿದ್ಧವಾದ ಒಂದು ಪಾತ್ರೆಯಾಗಿರುತ್ತೆ. ದೇವರು ನಿನ್ನ ಮೂಲಕ ಮುಂದಿನ ವ್ಯಕ್ತಿಗೆ ಮಾತಾಡುತ್ತಾನೆ, ನಿನ್ನ ಮೂಲಕ ಇನ್ನೊಬ್ಬ ವ್ಯಕ್ತಿಗೆ ಆತನು ಕಮ್ಯುನಿಕೇಟ್ ಮಾಡ್ತಾನೆ. ನೀನು ಸಿದ್ಧವಾಗಬೇಕು. ನೀನು ಸಿದ್ಧವೇ ಇಲ್ಲ ಅಂತ ಹೇಳಿದರೆ ದೇವರು ನಿನ್ನನ್ನು ಹೇಗೆ ಉಪಯೋಗಿಸುವಂಥದ್ದು? ದ ಬೈಬಲ್ ಹೇಳ್ತದೆ, ಸುವಾರ್ತೆಯನ್ನು ಸಾರುವ ವ್ಯಕ್ತಿಗಳು ಅವರು ಮೂರ್ಖರಲ್ಲ, ಅವರು ಬುದ್ಧಿವಂತ ವ್ಯಕ್ತಿ ಅಂತ ಬೈಬಲ್ ಹೇಳ್ತದೆ. ಇದೇ ಬೈಬಲಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. ದಾನಿಯೇಲ 12 ಚಾಪ್ಟರ್ 2-3 ವರ್ಸ್ ಓದಿ. ದಾನಿಯೇಲ 12. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವು ನಿತ್ಯ ಜೀವವನ್ನು, ಕೆಲವು ನಿತ್ಯ ನಿಂದನೆ ತಿರಸ್ಕಾರವನ್ನು ಅನುಭವಿಸುವರು. ಓಕೆ, ನೆಕ್ಸ್ಟ್. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವರು, ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಉಳಿಯುವರು. Those who are wise shall shine like the brightness of the firmament. Okay, and those who turn many to righteousness like the stars forever and ever. Okay, ಇಲ್ಲಿ ಜ್ಞಾನಿಗಳು, ಯಾಕೆ ಅವರು ಜ್ಞಾನಿಗಳು? ಯಾಕೆ ಜ್ಞಾನಿಗಳು? ಜ್ಞಾನಿಗಳು ಅನೇಕರನ್ನು ಸಧರ್ಮಿಗಳನ್ನಾಗಿ ಮಾಡುವರು. ಹೇಗೆ ಸಧರ್ಮಿ? ನೀನೊಬ್ಬನು ಸುವಾರ್ತೆ ಸಾರುವುದಂದರೆ ಅವನು ಸಧರ್ಮಿ ಆಗುತ್ತಾನೆ, ಅವನು ನಿತ್ಯ ಜೀವವನ್ನು ಹೊಂದುತ್ತಾನೆ, ಅವನು ರಕ್ಷಣೆಯನ್ನು ಹೊಂದುತ್ತಾನೆ. ಅದಕ್ಕೋಸ್ಕರ ನೀನು ಜ್ಞಾನಿ. ಓಕೆ, ಹಿ ಹೂ ವಿನ್ ಸೋಲ್ಸ್ ಇಸ್ ಎ ವೈಸ್ ಮ್ಯಾನ್ ಅಂತ ಬೈಬಲ್ ಹೇಳ್ತದೆ. ಎಲ್ಲಿದೆ? ಓದಿ 11ನೇ ಅಧ್ಯಾಯ 20-30ನೇ ವಚನ, ರೈಟ್? ಓದಿ. ಜಾನೋಕ್ತಿ. ಜಾನೋಕ್ತಿ 11. ಓಕೆ, ಇಲ್ಲಿ ಧರ್ಮಾತ್ಮನ ಫಲ ಜೀವವೃಕ್ಷ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು ಕನ್ನಡದಲ್ಲಿ ಹೇಳ್ತದೆ. ದ ಫ್ರೂಟ್ ಆಫ್ ದ ರೈಚಸ್ ಈಸ್ ಎ ಟ್ರೀ ಆಫ್ ಲೈಫ್ ಆ್ಯಂಡ್ ಹಿ ಹೂ ವಿನ್ ಸೋಲ್ಸ್ ಈಸ್ ವೈಸ್.
ನಾಟ್ ಫೂಲ್ ಈಸ್ ವೈಸ್. ನೀವು ಜ್ಞಾನಿಗಳಾಗಬೇಕಂತ ಹೇಳಿದರೆ ನೀವು ಆತ್ಮಗಳನ್ನು ಗೆಲ್ಲಬೇಕು. ನೀನು ಇನ್ನೊಬ್ಬರಿಗೆ ಸುವಾರ್ತೆಯನ್ನು ಕೊಡಬೇಕು. ನೀನು ಇನ್ನೊಬ್ಬರಿಗೆ ಸುವಾರ್ತೆ ಕೊಡ್ತಿ, ಬೈಬಲ್ ಹೇಳ್ತದೆ ಯು ಆರ್ ವೈಸ್, ನೀನು ಜ್ಞಾನಿ. ಪ್ರೇಸ್ ಗಾಡ್. ಆದ್ದರಿಂದ ಈ ಒಂದು ಹೃದಯ ನಮ್ಮ ಹತ್ರ ಯಾವಾಗಲೂ ಇರಬೇಕು, ಇನ್ನೊಬ್ಬರಿಗೆ ಸುವಾರ್ತೆಯನ್ನು ಹೇಳುವಂಥ ಸಿದ್ಧ ಮನಸ್ಸು. ಇದು ಒಂದು ರೀತಿಯ ಈ ಸಿದ್ಧ ಮನಸ್ಸು. ಸುವಾರ್ತೆ ಸಾರುವಂಥದ್ದು ಮತ್ತೆ ಫಸ್ಟ್ ನೀವು ಪ್ರಿಪೇರ್ ಇದೆ ಅಂತ ಹೇಳಿದರೆ ದೇವರು ನಿನ್ನನ್ನು ಉಪಯೋಗಿಸ್ತಾನೆ. ಸಿದ್ಧವಿಲ್ಲದ ಪಾತ್ರೆಯನ್ನು ನೀವು ಉಪಯೋಗಿಸ್ತೀರಾ. ನಿಮ್ಮ ಮನೆಯಲ್ಲಿ ಪಾತ್ರೆಗಳಿವೆ, ನೀವು ಯಾರಿಗಾದರೂ ನಿಮ್ಮ ಗೆಸ್ಟಿಗೆ ಯಾರಿಗಾದರೂ ಬಡಿಸಬೇಕಂತ ಹೇಳಿದರೆ ನಿಮ್ಮಲ್ಲಿ ಯಾವ ಪಾತ್ರೆಯನ್ನು, ಪ್ರಿಪೇರ್ ಇದ್ದ ಪಾತ್ರೆಯನ್ನು, ಓಕೆ, ತೊಳೆಯದ ಪಾತ್ರೆ, ಕಸದ ಪಾತ್ರೆ, ಅಥವಾ ಯಾವುದೇ ಒಂದು ಕ್ಲೀನ್ ಮಾಡದ ಪಾತ್ರೆ ಇದ್ದರೆ ಅವನು ರಪ್ಪ ಯೂಸ್ ಮಾಡೋದಿಲ್ಲ. ನೀವು ನೋಡ್ತೀರಿ, ಹುಡುಕ್ತೀರಿ, ಎಲ್ಲಿ ಪ್ರಿಪೇರ್ ಇದ್ದ ಪಾತ್ರೆ, ಕ್ಲೀನ್ ಪಾತ್ರೆ ಎಲ್ಲಿದೆ ಹುಡುಕ್ತೀರಿ. ಮತ್ತು ನಿಮ್ಮ ಗೆಸ್ಟ್ಗೆ ಏನು ಮಾಡ್ತೀರಿ, ನೀವು ಸರ್ವ್ ಮಾಡ್ತೀರಿ. ಅದರ ಅರ್ಥ ನೀವು ಸಿದ್ಧವಾಗಿರುವುದಾದರೆ ನೀನು ಸಿದ್ಧವಾದಂಥ ಒಂದು ಪಾತ್ರೆ ಆಗಿರುತ್ತೆ. ನೀನು ದೇವರು ನಿನ್ನನ್ನು ಉಪಯೋಗಿಸಲಿಕ್ಕೆ ನಿನ್ನನ್ನು ಬಿಟ್ಟುಕೊಡುತ್ತೆ. ನೀನು ಯಾರೇ ಆಗಿರ್ಬೋದು, ನಿನ್ನ ಬುದ್ಧಿ ನಿನ್ನ ಜ್ಞಾನ ದೇವರಿಗೆ ಬೇಡ, ದೇವರಿಗೆ ನಿನ್ನ ಸಿದ್ಧತೆ ಬೇಕು. ಬಟ್ ದೇವರು ನಿನ್ನನ್ನು ಉಪಯೋಗಿಸಲು ಶಕ್ತನಾಗಿದ್ದಾನೆ. ಆದ್ದರಿಂದ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಎಲ್ಲರೂ ಕನ್ನಡ ಬೈಬಲನ್ನು ಓದಿ. ದಿನಕ್ಕೆ ಮಕ್ಕಳಿಗೆ ಅಟ್ಲೀಸ್ಟ್ 1-2 ಚಾಪ್ಟರ್ ಅದು ಓದಲಿಕ್ಕೆ ಕನ್ನಡ ಕಲೀರಿ. ಅಟ್ಲೀಸ್ಟ್ 1 ಚಾಪ್ಟರ್ 2 ಚಾಪ್ಟರ್ ಇಂಗ್ಲೀಷ್ ಓದಿ. ನಿಮ್ಮ ಇಂಗ್ಲೀಷ್ ಹೇಗೆ ಇಂಪ್ರೂವ್ ಆಗುವುದು? ಸಿಸ್ಟರ್ ರೆಬೆಕ್ಕಾ ಇಂಗ್ಲೀಷಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ, ರೈಟ್? ನಮ್ಮ ರೋಶ್ನಿ ಕೂಡ ಇಂಗ್ಲೀಷಲ್ಲಿ ಮಾಸ್ಟರ್ ಮಾಡಿದ್ದಾರೆ. ಅವರೊಂದು ಮಾತು ಹೇಳಿದರು, ಅವರೊಂದು ಪ್ರೊಫೆಸರ್ ಇದ್ದರು. ನಿಮ್ಮ ಇಂಗ್ಲೀಷ್ ಅವರು ಬಿಲೀವರ್ ಅಲ್ಲ, ರೈಟ್? ಅವರು ಬಿಲೀವರ್ ಅಲ್ಲ. ಒಬ್ಬ ಬ್ರಾಹ್ಮಣ, ಅವ್ರು ಏನು ಹೇಳಿದ್ರು ಗೊತ್ತಾ? ನಿಮ್ಮ ಇಂಗ್ಲೀಷ್ ಒಳ್ಳೆ ಡೆವಲಪ್ ಆಗಬೇಕಂತ ಹೇಳಿದ್ರೆ ಕಿಂಗ್ ಜೇಮ್ಸ್ ವರ್ಷನ್ ಬೈಬಲ್ ಓದಿ ಅಂತ. NKJV. NKJV ಬೈಬಲನ್ನು ಓದಿ. ಅವರು ಸಜೆಸ್ಟ್ ಮಾಡಿದ್ರು ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗ್ತದಂತ. ಇಲ್ಲದೆ ಬೇರೆ ಈ ವಿಶ್ವಾಸಿಗಳು ಏನು ಹೇಳ್ತಾರೆ ಗೊತ್ತಾ, ನಿನ್ನ ಇಂಗ್ಲೀಷ್ ಇಂಪ್ರೂವ್ ಆಗಬೇಕಿದ್ರೆ ನ್ಯೂಸ್ ಪೇಪರ್ ಓದು ಅಂತ. ಬಟ್ ಅವರೇ ಹೇಳ್ತಾರೆ ನಿನ್ನ ಇಂಗ್ಲೀಷ್ ಇಂಪ್ರೂವ್ ಆಗಬೇಕಾದ್ರೆ ಬೈಬಲ್ ಓದು ಅಂತ, ರೈಟ್? ಈ ವಿಶ್ವಾಸಿಗಳು ನಿನ್ನ ಇಂಗ್ಲೀಷ್ ಇಂಪ್ರೂವ್ ಆಗಬೇಕು, ಒಳ್ಳೆ ದಿನ ನ್ಯೂಸ್ ಪೇಪರ್ ಓದು. ಆ ಇಂಗ್ಲೀಷ್ ಪ್ರೊಫೆಸರ್ ಅವರು ಹೇಳ್ತಾರೆ ನೀನು NKJV ಬೈಬಲ್ ಓದು ಅಂತ. ಜೋಸೆಫ್ ಇನ್ನು ಇಂಗ್ಲೀಷಲ್ಲಿ ಪ್ರೀಚ್ ಮಾಡಿದರೆ ನಿಮ್ಗೆ ಇಂಗ್ಲೀಷ್ ಅರ್ಥ ಆಗ್ತದೆ. ನೀವಿನ್ನು ಎಳ್ಳೆ ಮಾಡಿ ಇಂಗ್ಲೀಷ್ 1 ಚಾಪ್ಟರ್ ದಿನಾಲು ಬೈಬಲ್ ಓದಿ. ಲ್ಯಾಂಗ್ವೇಜ್ ಆಪರ್ಚುನಿಟಿ ಇರುವಾಗ ಕಲಿಯಿರಿ, ರೈಟ್? ಕಲಿಯಿರಿ. ನನ್ನ ಇವತ್ತು ಪ್ರಸಂಗ ಇದೇ ಆಯಿತು. ಓಕೆ ಪಾಸ್ಟರ್ ಜೋಸೆಫ್ ಅವರು ಪ್ರೀಚ್ ಮಾಡಿದರು ಡೇವಿಡ್ ಬಗ್ಗೆ, ದಾವಿದನ ಬಗ್ಗೆ, ರೈಟ್? ದಾವಿದನಿಗೆ ಪರಿಸ್ಥಿತಿಗಳು ಬಂದವು. ನಾವು ನೋಡ್ತೇವೆ ದಾವಿದನು ಬಹು ಇಕ್ಕಟ್ಟಿನಲ್ಲಿ ಬಿದ್ದನು ಅಂತ ಹೇಳ್ತದೆ. ಇಕ್ಕಟ್ಟಿನಲ್ಲಿ 30 ಚಾಪ್ಟರ್ 5 ವರ್ಸ್, 4-5 ವರ್ಸ್. ಫಸ್ಟ್ ಸಾಮ್ಯುಯಲ್ 30 ಚಾಪ್ಟರ್ 4-5. ಅವರು ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ಯಾರು? ದಾವಿದನ ಒಟ್ಟಿಗೆ 600 ಮಂದಿ ಇದ್ದರು. 600 ಮಂದಿ. ಫಸ್ಟ್ ಅವನ ಒಟ್ಟಿಗೆ ಇದ್ದದ್ದು 400 ಮಂದಿ 22ನೇ ಅಧ್ಯಾಯದಲ್ಲಿ. 22ನೇ ಅಧ್ಯಾಯದಲ್ಲಿ ನೋಡಿದಾಗ ನಿಮಗೆ ಸಿಗ್ತದೆ, ಓದಿ, ಇಲ್ಲಿ ಪುನಃ ಬರುವ 22 ಚಾಪ್ಟರ್, ಫಸ್ಟ್ ಸಾಮ್ಯುಯಲ್ 22.
ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲ್ಲಾಮ ಎಂಬ ಗವಿಗೆ ಹೋದನು. ಈ ವರ್ತಮಾನವು ಅವನ ಅಣ್ಣಂದಿರಿಗೂ ಬೇರೆ ಎಲ್ಲ ಸಂಬಂಧಿಕರಿಗೂ ಮುಟ್ಟಲಾಗಿ ಅವರು ಬಂದು ಅವನನ್ನು ಸೇರಿಕೊಂಡರು. ಇದಲ್ಲದೆ ಕುಗ್ಗಿದವರು ಯಾರೆಲ್ಲ ಸೇರಿದವರು ಅವನೊಟ್ಟಿಗೆ? ರಿಚ್ ವ್ಯಕ್ತಿಗಳಲ್ಲ, ಬಿಸ್ನೆಸ್ ಮ್ಯಾನ್ಗಳಲ್ಲ. ಅವನೊಟ್ಟಿಗೆ ಸೇರಿದವರೆಲ್ಲರೂ ಕುಗ್ಗಿದವರು, ಸಾಲಗಾರರು, ಮನನೊಂದಿದವರು ಆಗಿರುವ ಸರ್ವ ಜನರು ಬಂದು ಅವನನ್ನು ಆಶ್ರಯಿಸಿಕೊಳ್ಳಲು ಅವನು ಸುಮಾರು 400 ಜನರಿಗೆ ನಾಯಕನಾದನು. ಅವನೊಟ್ಟಿಗೆ ಸೇರಿದವರೆಲ್ಲ ಬುದ್ಧಿವಂತರಲ್ಲ. ಅವನೊಟ್ಟಿಗೆ ಸೇರಿದವರೆಲ್ಲರೂ ಸ್ಪೆಷಲಿ 3 ಕ್ಯಾಟಗರಿ. ಒಂದು ಕುಗ್ಗಿದವರು, ಡಿಸ್ಕರೇಜ್ ಆದವರು, ಸಾಲಗಾರರು, ಮನನೊಂದಿದವರು. ರೈಟ್. ಆಗಿರುವ ಸರ್ವ ಜನರು ಬಂದು ಅವನನ್ನು ಆಶ್ರಯಿಸಿಕೊಳ್ಳಲು ಅವನು ಸುಮಾರು 400 ಜನರಿಗೆ ನಾಯಕನಾದನು. ದಾವೀದನು ಅಭಿಷಕ್ತನು, ಅವನ ಮೇಲೆ ಅನಾಯಿಂಟಿಂಗ್ ಇತ್ತು. ಯಾವಾಗ ಇವರು ಬಂದು ಅವನು ಸೇರಿದರು, ದ ಸೇಮ್ ಅನಾಯಿಂಟಿಂಗ್ ಅವರ ಮೇಲೆ ಕೂಡ ಫಂಕ್ಷನ್ ಆಯಿತು. ದ ಸೇಮ್ ಗ್ರೇಸ್ ಅವರ ಮೇಲೆ ಫಂಕ್ಷನ್ ಆಯಿತು. ಈ ಕುಗ್ಗಿದವರು ಉತ್ಸಾಹಭರಿತರಾದರು, ಸಾಲಗಾರರು ಕೊಡುವವರಾದರು, ಮನನೊಂದಿದವರು ಉಲ್ಲಾಸ ಪಡಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕೆ ಆದರು ಅಂತ ಹೇಳಿದರೆ, ದಾವೀದನಲ್ಲಿರುವ ಅನಾಯಿಂಟಿಂಗ್ ಅದು ಅವರನ್ನು ಪ್ರೊಡಕ್ಟಿವ್, ಫ್ರೂಟ್ಫುಲ್ ಆಗಿ ಮಾಡಿತ್ತು. ಹಲ್ಲೆಲೂಯಾ. ಇದಲ್ಲದೆ ಕುಗ್ಗಿದವರು, ಸಾಲಗಾರರು, ಮನನೊಂದಿದವರು ಆಗಿರುವ ಸರ್ವ ಜನರು ಬಂದು ಅವನನ್ನು ಆಶ್ರಯಿಸಿಕೊಳ್ಳು ಅವನು ಸುಮಾರು 400 ಜನರಿಗೆ ನಾಯಕನಾದನು. ಇವನು ಸಾಮ್ಯೇಲನು ಅವನ ಮನೆಗೆ ಹೋದಾಗ ಅವನನ್ನು ಸಾಮ್ಯೇಲ ಅನಾಯಿಂಟ್ ಮಾಡ್ತಾನೆ, ನೆಕ್ಸ್ಟ್ ಕಿಂಗ್ ನೀನು ಅಂತ. ಬಟ್ ಅನಾಯಿಂಟಿಂಗ್ ಇಟ್ಕೊಂಡು ಫ್ಲೆಶಲ್ಲಿ ಅವನು ನಡೆಯಲಿಲ್ಲ. ಬಟ್ ಆ ಅನಾಯಿಂಟಿಂಗನ್ನು ಪರಿಸ್ಥಿತಿಗಳಿಗೆ ಆತನು ಯೂಸ್ ಮಾಡಿದ. ಮೂಮೆಂಟ್ ಆತನ ಅನಾಯಿಂಟಿಂಗ್ ಆದಾಗ ಅವನ ದಿನಗಳು ಸರಿಯಾಗಿರಲಿಲ್ಲ, ಪರಿಸ್ಥಿತಿಗಳು. ಅವನಿಗೆ ರಾಜ ಅಂತ ಹಿಡ್ಕೊಂಡು ಕೈ ಎಳೆದುಕೊಂಡು ಸಿಂಹಾಸನದಲ್ಲಿ ಕೂತ್ಕೊಳ್ಳಿಸಲಿಲ್ಲ. ಬಟ್ ಅವನಲ್ಲಿದ್ದ ಅನಾಯಿಂಟಿಂಗ್, ಅವನಲ್ಲಿದ್ದ ಕೃಪೆಯನ್ನು ಪ್ರತಿಯೊಂದು ಪರಿಸ್ಥಿತಿಗೆ, ಚಾಲೆಂಜಿಗೆ ಅವನು ಯೂಸ್ ಮಾಡಿದ. ಅವನು ಅನಾಯಿಂಟಿಂಗ್ ಅನ್ನು ಹಿಡ್ಕೊಂಡು ಎಲ್ಲಿ ಹೋದ? ಕಾಡಿಗೆ ಹೋದಾಗ ಅಲ್ಲಿ ಕಾಡಲ್ಲಿ ಅವನು ಫೇತ್ಫುಲ್ ಆದ. ಆ ಕುರಿಗಳನ್ನು ಕದ್ದುಕೊಂಡು ಹೋಗಲಿಕ್ಕೆ ಒಂದು ಕರಡಿ ಬಂತು, ಸಿಂಹ ಬಂತು ಅಂತ ಹೇಳಿದ್ರೆ ಅವುಗಳಿಂದ ಬಿಡಿಸ್ತಿದ್ದ. ಈಗ ಅವನಲ್ಲಿ ಟೆಸ್ಟಿಮನಿ ಉಂಟು. ನೆಕ್ಸ್ಟ್ ಆತನು ಜೀವಿತದಲ್ಲಿ ಗೋಲಿಯಾತ ಬಂದ, ಗೋಲಿಯಾತನನ್ನು ಉರುಳಿಸಿದ. ಬಿಕಾಸ್ ದ ಅನಾಯಿಂಟಿಂಗ್. ರೈಟ್. ಆ ಪರಿಸ್ಥಿತಿಗಳನ್ನು ಎದುರಿಸಿದ. ಅವನು ಕೇಳಲಿಲ್ಲ, ನಾನು ಅರಸನಾಗಿದ್ದೇನೆ, ಯಾಕೆ ಈ ಗೋಲಿಯಾತ ನನ್ನ ಮುಂದೆ, ಯಾಕೆ ಈ ಸಮಸ್ಯೆಗಳು, ಯಾಕೆ ಈ ಪ್ರಾಬ್ಲಮ್ಗಳು? ಎನಿ ಚಾಲೆಂಜ್ ಬಂತು ಅಂತ ಹೇಳಿದರೆ ನೆಕ್ಸ್ಟ್ ಅವನ ಬ್ರೆಡ್. ಪ್ರತಿಯೊಂದು ಚಾಲೆಂಜ್ ಅವನಿಗೆ ಡೋರ್ ಓಪನ್ ಮಾಡಿತ್ತು. ಪ್ರತಿಯೊಂದು ಚಾಲೆಂಜ್ ಅವನನ್ನು ನೆಕ್ಸ್ಟ್ ಲೆವೆಲ್ಗೆ ಕೊಂಡೋಗಿತ್ತು. ಪ್ರತಿಯೊಂದು ಚಾಲೆಂಜ್ ಅವನ ಮುಂದೆ ಹೋಗುವಂಥ ಮೆಟ್ಟಲಾಗಿತ್ತು. ಹಲೋ, ಕೇಳ್ತಾ ಇದ್ದೀರಾ? ನಿಮ್ಮ ಜೀವಿತದಲ್ಲಿ ಅನೇಕ ಚಾಲೆಂಜ್ಗಳಿರ್ಬೋದು. ಚಾಲೆಂಜ್ಗಳು ನಿಮ್ಮನ್ನು ಕೆಳಗೆ ಕೊಂಡು ಹೋಗುವುದಿಲ್ಲ, ಚಾಲೆಂಜ್ ನಿಮ್ಮನ್ನು ಇನ್ನೊಂದು ಸ್ತರಕ್ಕೆ ಕೊಂಡು ಹೋಗುತ್ತದೆ. ಚಾಲೆಂಜ್ ದೇವರು ಇಟ್ಟಂತ ಡೆಸ್ಟಿನಿಗೆ ನೀವು ಮುನ್ನುಗ್ಗುತ್ತೀರಿ. ಚಾಲೆಂಜ್ ನಿಮಗೆ ದೇವರಿಟ್ಟ ಡೆಸ್ಟಿನಿಗೆ ಡೋರ್ ಓಪನ್ ಆಗುತ್ತದೆ. ಹಲೋ. ಅವನು ನೇರವಾಗಿ ಅರಮನೆಗೆ ಹೋಗಲಿಲ್ಲ, ಅವನ ಮೆಟ್ಟಲೇ ಗೋಲಿಯಾತ. ಅಲ್ಲಿಂದ ಸೌಲ ವಿರೋಧಿಯಾದ. ನೆಕ್ಸ್ಟ್ ಇವನು ಗೋಲಿಯಾತನನ್ನು ಹೇಗಾದರೂ ಗೋಲಿಯಾತನನ್ನು ಹೇಗಾದರೂ ಮಾದರಿ ಎದುರಿಸಬಹುದು. ಬಟ್ ಸೌಲನನ್ನು ಎದುರಿಸೋದು ಅಷ್ಟು ಈಸಿ ಅಲ್ಲ. ಸೌಲ ಸರ್ವೆಂಟ್ ಆಫ್ ಗಾಡ್. ಸೌಲ ದೇವರ ಅಭಿಷಕ್ತ. ರಾತ್ರಿ ಹಗಲು ದಾವೀದನನ್ನು ಕೊಲ್ಲಿಕ್ಕೆ ಹೊಂಚು ಹಾಕ್ತಾ ಇದ್ದಾನೆ. ಇವನ ಅನಾಯಿಂಟಿಂಗ್ ಆದರೂ ಒಂದೇ ಕತ್ತಿಯಲ್ಲಿ ಹೊಡೆದು ಉರುಳಿಸಬಹುದು. ಬಟ್ ಅವನ ಬಟ್ಟೆಯನ್ನು ಮುಟ್ಟಿದಾಗ ಅವನಿಗೆ ಗೊತ್ತಾಯಿತು, ಅವನ ಮನಸ್ಸಾಕ್ಷಿ ಹಂಗಿಸ್ತು, ಇನ್ನು ಮುಂದೆ ನಾನು ದೇವರ ಅಭಿಷಕ್ತನನ್ನು ಮುಟ್ಟುವುದಿಲ್ಲ.
ಮುಟ್ಟುವವರಿಗೆ ನಾನು ಎನ್ಕರೇಜ್ ಮಾಡುವುದಿಲ್ಲ. ಇದೊಂದು ಚಾಲೆಂಜ್ ಲೈಫಲ್ಲಿ ದಾವೀದನು. ಅದಕ್ಕೋಸ್ಕರ ಎಷ್ಟೋ ದಿನ ಆತನು ಕಾಡುಗಳಲ್ಲಿ ಅಲೆದ, ಎಷ್ಟೋ ದಿನ ಅಲೆದ. ಈಗ ಅವನಿಗೆ ಒಟ್ಟಿಗೆ 30ನೇ ಅಧ್ಯಾಯದಲ್ಲಿ ಹೋಗುವಾಗ ಸುಮಾರು 600 ಜನರಾಗಿದ್ದಾರೆ. ಒಂದು ಕಡೆಯಲ್ಲಿ ಫಿಲಿಸ್ಟಿಯಕ್ಕೆ ಹೋಗ್ತಾನೆ. ಅಲ್ಲಿ ಅವನು ಸೌಲನಿಂದ ಓಡಿಕೊಂಡು ಫಿಲಿಸ್ಟಿಯರಿಗೆ. ಅವನ ಸಾಮರ್ಥ್ಯವನ್ನು ಅವನು ಯಾವತ್ತೂ ತೋರಿಸ್ತಿಲ್ಲ. ಕೆಲವರು ನಾನು ಇದು ಮಾಡಿದೆ ಅದು ಮಾಡಿದೆ ಎಲ್ಲ ಹೇಳ್ತಾರೆ, ರೈಟ್? ಅವನು ಏನು ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಇವನ ಸಾಮರ್ಥ್ಯವನ್ನು ನೋಡಿ ಅವನು ಹೆದರಬಾರದಂತ. ಅವ್ರದ್ದು ಅಸೈನ್ಮೆಂಟ್ ಕೊಡ್ತಾರೆ, ಇವನನ್ನು ಕೊಲ್ಲಬೇಕಂತ. 100 ಮುಂದೊಗ್ಗಲು ತಾ ಅಂತ ಹೇಳ್ತಾರೆ, 100 ಮಂದಿಯದ್ದು. ಅವನು 200 ತಂದು ಬರ್ತಾನೆ. ಅವ್ರು ಕಳಿಸ್ತಿ ಯಾಕೆ 100 ತಾ ಅಂತ? 100 ತಂದರೆ ಇವನು ಸಾಯ್ತಾನಂತ ಅವ್ರು ಅನಿಸಿದರು. 100 ಚಾಲೆಂಜ್ ಅವನಿಗೆ, ರೈಟ್? 100 ತಂದರೆ ಅವರು ಎನಿಸ್ತಾರೆ ಫಿಲಿಸ್ಟಿಯರು, ಇವನೇನು ಆಗ್ತಾನೆ? ಅವರ ಕೈಯಲ್ಲಿ ಸಾಯ್ತಾನೆ ಇವನು. ಬಟ್ ಅವನು 200 ತಂದ. ಡಬ್ಬಲ್. ಅವರ ಭಯ ಇನ್ನೂ ಜಾಸ್ತಿ ಆಯಿತು, ರೈಟ್? ಮತ್ತು ಅವನು ಅಲ್ಲೆಲ್ಲಿ ಹೋಗಿ ಯುದ್ಧ ಮಾಡಿ ಬರ್ತಾ ಇದ್ದ, ವಿನ್ ಆಗಿ ಬರ್ತಿದ್ದ. ಅವನು ಹೇಳ್ತಿರ್ಲಿಲ್ಲ, ಯಾಕಂತ ಹೇಳಿದ್ರೆ ಅವ್ರು ಭಯ ಪಡ್ತಾರಂತ, ರೈಟ್? ಕೆಲವೊಮ್ಮೆ ನೀವು ಮಾಡುವಂಥ ಸಂಗತಿಗಳು ದೇವರು ನೀವೆಲ್ಲವನ್ನು ಎಕ್ಸ್ಪೋಸ್ ಮಾಡೋದಲ್ಲ. ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ. ಅದು ಎಲ್ಲರಿಗೂ ಖುಷಿ ಪಡಿಸ್ತಿಲ್ಲ. ಕೆಲವೊಮ್ಮೆ ನೀವು ಟೆಸ್ಟಮನಿಯಾಗಿ ಹೇಳಲಿಕ್ಕೆ ಬಯಸ್ತೀರಿ, ಬಟ್ ನೀವು ಎನಿಮಿಗಳನ್ನು ಕ್ರಿಯೇಟ್ ಮಾಡ್ತೀರಿ. ಹಲೋ, ಉದ್ದೇಶ ಒಳ್ಳೆಯದು. ಇವನಿಗೆ ಟೆಸ್ಟಮನಿಯಾಗಿ ಹೇಳ್ಬೋದಿತ್ತು, ಹೇಳಲಿಲ್ಲ. ಅನೇಕ ಸಂಗತಿ. ಓಕೆ, ನೆಕ್ಸ್ಟ್ ನಾವು ನೋಡ್ತೇವೆ, ಸೌಲನಿಗೆ ಮತ್ತು ಇವರಿಗೆ ಯುದ್ಧ ಆಗ್ತದೆ, ರೈಟ್? ಫಿಲಿಸ್ಟಿಯರಿಗೆ. ಇವನು ಹೇಳ್ತಾನೆ, ನಾನು ಸಹ ಬರ್ತೇನೆ ಅಂತ ಹೇಳ್ತಾನೆ ಯುದ್ಧಕ್ಕೆ. ಆಗ ಪ್ರಭುಗಳು ಹೇಳ್ತಾರೆ, ಅವರೊಟ್ಟಿಗಿದ್ದವರು, ಇವನನ್ನು ಕರ್ಕೊಂಡು ಹೋದರೆ ಇವನು ನಮಗೆ ತಿರುಗಿ ಬೀಳ್ತಾನೆ, ತನ್ನ ಯಜಮಾನ ದಯ ಹೊಂದುವುದಕ್ಕೋಸ್ಕರ ನಮಗೆ ವಿರೋಧಿ ಆಗಲಿಕ್ಕಿದ್ದಾನೆ, ಇವನು ಮೆಲ್ಲ ಹಿಂದೆ ಕಳಿಸುವ ನಾವು. ನೀನು ಈ ಸರ್ತಿ ಬರುವುದು ಬೇಡ, ನಾವೇ ಹೋಗ್ತೇವೆ ಅಂತ. ಇದನ್ನು ಹಿಂದೆ ಬರುವಾಗ ಅಮಲೇಕಿಯರು ಬಂದು ಇವನ ಹೆಂಡತಿ ಮಕ್ಕಳು, ಆ 600 ಮಂದಿಯ ಹೆಂಡತಿ ಮಕ್ಕಳನ್ನು ಕದ್ದುಕೊಂಡು ಹೋಗ್ತಾರೆ. ಅವರ ಸೊತ್ತನ್ನೆಲ್ಲ ಕದ್ದುಕೊಂಡು ಹೋಗ್ತಾರೆ. ಕದ್ದುಕೊಂಡು ಹೋಗುವಾಗ ದ ಬೈಬಲ್ ಹೇಳ್ತದೆ, ಆ 600 ಮಂದಿ ಅವರು ತಮಗಾಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ಇದು ಅವರ ಗೋಳು, ರೈಟ್? ಅವರು ತಮಗಾಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ಪರಿಸ್ಥಿತಿ ಬಂದಿದೆ ಈಗ. ಏನಾಗಿದೆ ಪರಿಸ್ಥಿತಿ? ಅಮಲೇಕಿಯರು ಬಂದು ಇವರ ಹೆಂಡತಿ ಮಕ್ಕಳು, ಇವರ ಆಸ್ತಿ ಎಲ್ಲವನ್ನು ಕೊಂಡೋಗಿದ್ದಾರೆ. ಅವರದ್ದು ಮಾತ್ರ 600 ಕೊಂಡಿದೆ. ದಾವೀದನ ಹೆಂಡತಿ ಮಕ್ಕಳು ಕೂಡ ಹೋಗಿದ್ದಾರೆ, ರೈಟ್? ಈಗ ಅಮಲೇಕಿಯರು ಮಾತ್ರ ವಿರೋಧಿಗಳಲ್ಲ. ಕೇಳ್ತಾ ಇದ್ದೀರಾ? ಇವರು ಯಾರನ್ನು ನಂಬಿದ್ದಾನೋ, ಯಾರು ಇವನು ಒಟ್ಟಿಗಿದ್ದಾರೋ, ದಾವೀದನ 2 ಹೆಂಡತಿಯರಾದ ಇಸ್ರಾಯೇಲಿನವಳಾದ ಅಹೀನೋಮಳು, ಕರ್ಮೆಲ್ನಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲಳು ಸರಿಯಾಗಿ ಹೋದರು. ನೆಕ್ಸ್ಟ್, ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಇದೇ 600 ಮಂದಿ ವಿರೋಧಿಯಾಗಿ ನಿಂತರು. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು, ಯಾವಾಗ ನೊಂದುವಿಕೆ ಬರುತ್ತದೆ ಆಗ ಮನುಷ್ಯನು ಎಲ್ಲರನ್ನು ದೂರಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಡಿಸ್ಕರೇಜ್ಮೆಂಟ್ ಬರುವಾಗ ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. Now David was greatly distressed, for the people spoke of stoning him. ಕಲ್ಲಿನಿಂದ ಒಡೆದು ಕೊಲ್ಲುವ. 600 ಮಂದಿ ಅವನದ್ದೇ ಜನರು ಕೊಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಹೇಳ್ತದೆ, ಬೇಲಿಯೇಲ್ ಗದ್ದೆಯನ್ನು ಮೇದರೆ, ಒಂದು ಬೇಲಿ ಇರ್ತದೆ, ರೈಟ್? ದನ ಅಲ್ಲ, ಬೇಲಿಯೇ ಮೇದರೆ ಆ ಹೊಲದ ಗತಿ ಏನು ಅಂತ. ಇಲ್ಲಿ ಅವನ ಜನರೇ ಅವನಿಗೆ ಕಲ್ಲೆಸೆದು
ಕೊಲ್ಲುವಂಥ ಪ್ಲ್ಯಾನ್ ಮಾಡ್ತಾರೆ. ಆಗ ಬೈಬಲ್ ಹೇಳ್ತದೆ, ಅವನು ಬಿಕಾಸ್ ದ ಸೋಲ್ ಆಫ್ ಆಲ್ ಪೀಪಲ್ ವಾಸ್ ಗ್ರೀವ್ಡ್, ಎವ್ರಿ ಮ್ಯಾನ್ ಫಾರ್ ಹಿಸ್ ಸನ್ಸ್ ಆ್ಯಂಡ್ ಹಿಸ್ ಡಾಟರ್ಸ್, ಬಟ್ ಡೇವಿಡ್ ಸ್ಟ್ರೆಂಥನ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್ ಹಿಸ್ ಗಾಡ್. Mark this word. David strengthened himself in the Lord. Come on, Henry. David strengthened himself in the Lord. Come on, Henry. David strengthened himself in the Lord. Come on, Henry. David strengthened himself in the Lord. I strengthen myself in the Lord. Henry, I strengthen myself in the Lord. ಕನ್ನಡದಲ್ಲಿ ಹೇಳ್ತದೆ, ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು. ಹೊಸ ಒಡಂಬಡಿಕೆಯಲ್ಲಿ ಒಂದು ವರ್ಡ್ ಹೇಳಿದೆ, ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ವೀಕ್ ಆಗಿರಿ. ಏನು ಹೇಳ್ತದೆ? Finally, my brethren, be strong in the Lord and power of his might. ನಮಗೆ ಉಪಾಯ ಇಲ್ಲ. ಯಾಕೆ? ನೆಕ್ಸ್ಟ್ ಹೇಳ್ತದೆ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ಯಾಕೆ? ಸೈತಾನನ ತಂತ್ರ ಉಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೋಸ್ಕರ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಯಾಕೆ? ನಾವು ಹೋರಾಟ ಮಾಡುವುದು 600 ಮಂದಿ ಹತ್ರ ಅಲ್ಲ, ಫಿಲಿಷ್ಟಿಯರ ಒಟ್ಟಿಗೆ ಅಲ್ಲ, ಗೋಲಿಯತನ ಒಟ್ಟಿಗೆ ಅಲ್ಲ. ನಾವು ಹೋರಾಟ ಮಾಡುವುದು ರಾಜತ್ವ, ಪ್ರಭುತ್ವ, ಅಧಿಕಾರ, ಆಕಾಶ ಮಂಡಲದ ದುರಾತ್ಮ ಸೇನೆಗಳ ವಿರುದ್ಧವಾಗಿ ನಾವು ಹೋರಾಡುವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ನೀವು ಮಾಡಬೇಕಾದೆಲ್ಲವನ್ನು ಮಾಡಿ ಪೂರ್ಣ ಜಯಶಾಲಿಗಳಾಗಿ ನಿಲ್ಲುವಂತೆ, ಪೂರ್ಣ ಜಯಶಾಲಿಗಳಾಗಿ ನಿಲ್ಲುವಂತೆ, ಪೂರ್ಣ ಜಯಶಾಲಿಗಳಾಗಿ ನಿಲ್ಲುವಂತೆ. ಕಮಲ್ರಿ, ಪೂರ್ಣ ಹಾ 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 ಕಮಲ್ ಹೇಳ್ರಿ, ಪೂರ್ಣ 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 ಜಯಶಾಲಿಗಳಾಗಿ ನಿಲ್ಲುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಆಕ್ಚುಲಿ ಇವನಿಗೆ ವಿರೋಧ ಬಂದದ್ದು 600 ಮಂದಿ ಅಲ್ಲ, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಡಿಮನ್ಸ್ಗಳು. ರೈಟ್? ಕೇಳ್ತಾ ಇದ್ದೀರಾ? ದಾವೀದನಿಗೆ ಈ ಸೀಕ್ರೆಟ್ ಗೊತ್ತಿತ್ತು. ಯಾಕೆ? ಅವನು ವಾಕ್ಯದ ವ್ಯಕ್ತಿ, ಅವನಿಗೆ ಪರಿಸ್ಥಿತಿಗಳನ್ನು ಹೇಗೆ ನಿಭಾಯಿಸಬೇಕಂತದ್ದು ಅವನು ಗೊತ್ತಿತ್ತು. ಹೀಗೆಲೇ ಅವನು ಒಂದು ಸ್ಟೆಪ್ಪಿಂದ ಮತ್ತೊಂದು ಸ್ಟೆಪ್ಪಿಗೆ ಮೇಲೆ ಹೋದದಲ್ಲ, ಚಾಲೆಂಜ್ಗಳನ್ನು ಎದುರಿಸಿಕೊಂಡೇ ಹೋಗಿದ್ದಾನೆ. ಅವನನ್ನು ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಕೊಂಡು ಹೋದದ್ದು ಕೇವಲ ದೇವರ ವಾಕ್ಯ. ಈ ವ್ಯಕ್ತಿಯನ್ನು ಜಸ್ಟ್ ಫಾಲೋ ಮಾಡಿರಿ, ಹೇಗೆ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸ್ತಾನಂತ. ಇದು ಇವನಿಗೆ ಮಾತ್ರ ಅಲ್ಲ, ನಮಗೂ ಅಪ್ಲೈ ಆಗ್ತದೆ. ಯಾರು ದೇವರ ವಾಗ್ದಾನಗಳು ನಂಬಿಕೊಂಡು ಅದರ ಫಲಗೋಸ್ಕರ ಬಹು ದಿವಸ ತಾಳ್ಮೆಯಿಂದ ಇದ್ದುಕೊಂಡು ಆ ಫಲವನ್ನು ಅನುಭವಿಸಿದವರು ಅವ್ರನ್ನ ಅನುಸರಿಸಿ ಅಂತ ಹೇಳ್ತದೆ. ನಮಗೆ ತಾಳ್ಮೆ ಎಂಬುದು ವೆರಿ ವೆರಿ ಇಂಪಾರ್ಟೆಂಟ್. ದ ಪೇಷನ್ಸ್, ರೈಟ್? ಡೇವಿಡ್ ಸ್ಟ್ರೆಂಥನ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ಯಾವಾಗ ಆತನು ಬಲಗೊಂಡ ಪವಿತ್ರಾತ್ಮನು 600 ಮಂದಿಯನ್ನು ಕಂಟ್ರೋಲ್ ಮಾಡಿದ. 600 ಮಂದಿ ಇಮ್ಮಿಡಿಯೇಟ್ಲಿ ವೈರಿಗಳಾಗಿದ್ದವರು ಮಿತ್ರರಾದರು. ದೇವರು ಒಬ್ಬನ ನಡತೆಯನ್ನು ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರನಾಗಿ ಮಾಡುತ್ತಾನೆ. ಈಗ ಶತ್ರು ಅಮಲೇಖ್ಯರಲ್ಲ, ಶತ್ರು ಫಿಲಿಷ್ಟಿಯರಲ್ಲ, ಶತ್ರು 600 ಮಂದಿ. ಇವತ್ತು ಕೆಲವರು ಹೇಳ್ತಾರೆ, ನಾನು ಅಲ್ಲಿ ಹೋಗಿ ಕೂತ್ಕೊಳ್ತೇನೆ, ನಮ್ಮ ಆಗುಲಿ ನಂಗೆ ಅಡ್ಡಿ ಅಂತ. ಇದೆಲ್ಲ ನವ ಇಟ್ಕೊಂಡು ಕೂತ್ಕೊಂಡ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ದಾವೀದನಿಗೆ ಹೇಳ್ಬಹುದಿತ್ತು, ನಾನು ಅಲ್ಲಿ ಅರಸನಾಗಿ ಕೂತ್ಕೊಳ್ತಿದ್ದೆ, ನಮ್ಮವರೇ ನಮಗೆ ಅಡ್ಡಿ. ಹೇಳ್ಬೋದಿತ್ತು ಒಳ್ಳೆ ಕತೆ ಮಾಡಿ.
ಇವತ್ತು ಅದೇ ಸ್ಟೋರಿಯಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮವರೇ ನಮಗೆ ಅಡ್ಡಿ. ಅವ್ರು ಯಾರು 600 ಮಂದಿ? ನಮ್ಮವರೇ. ನಮ್ಮವರೇ ನಮ್ಗೆ ಅಡ್ಡಿ ಅಂತ ಕೂತ್ಕೊಳ್ಳಿಲ್ಲ ಅಲ್ಲಿ. ಅವನ ಹತ್ರ ವಾಕ್ಯ ಇತ್ತು, ವಾಕ್ಯದಲ್ಲಿ ತನ್ನನ್ನು ಬಲಪಡಿಸಿಕೊಂಡ. ನಮ್ಮವರು ನಮ್ಮವರಾದರು. ಏನಾಗ್ತಾರೆ? ನಮ್ಮವರು ನಮ್ಮವರಾಗಿ ಬಿಡ್ತಾರೆ. ಆ ದಿವಸ ನಾನು ಆನ್ಲೈನ್ ನೋಡ್ತಿದ್ದೆ, ನನಗೆ ಬಹಳ ಖುಷಿ ಆಯಿತು. ಒಳ್ಳೆ ಮೆಲ್ಲ ಮಾತಾಡ್ತಾ ಇದ್ದಾರೆ ನಮ್ಮ ಪ್ರವೀಣ್ ಬದರ್. ಅದು ಇನ್ನೊಮ್ಮೆ ನಾನು ನೆನಪಿಗೆ ತರಲಿಕ್ಕೆ ಇಷ್ಟಪಡುತ್ತೇನೆ. ಕತ್ತೆ ಮತ್ತು ನಾಯಿ ರೇಸ್ ಹಾಕಿದ್ರು, ಓಟ. ಕತ್ತೆ ಮತ್ತೆ ನಾಯಿ ಯಾರು ಫಸ್ಟ್ ಆಗಿ ಬರ್ತಾರೆ ನೋಡಿ, ಅವರಿಗೆ ಇಲ್ಲಿ ಸಿಂಹಾಸನ. ನಿಮಗೆ ಗೊತ್ತು ಕತ್ತೆ ಎಷ್ಟು ಸ್ಪೀಡ್ ಓಡ್ತದೆ, ನಾಯಿ ಎಷ್ಟು ಸ್ಪೀಡ್ ಓಡ್ತದೆ ಅಂತ. ಓಟ ಸ್ಟಾರ್ಟ್ ಆಯಿತು. ಯಾರು ಫಸ್ಟ್ ಬರ್ತಾರೆ ಅವರಿಗೆ ಸಿಂಹಾಸನ ಕೂತ್ಕೊಳ್ಳಿಕ್ಕೆ. ಕತ್ತೆ ನಡೆದುಕೊಂಡು ಓಡ್ತಾ ಉಂಟು. ನಾಯಿ ಸ್ಪೀಡ್ ಹೋಗಿ ಆಯಿತು. ಹೋಗುವಾಗ ನಿಮ್ಗೆ ಗೊತ್ತು, ಒಂದು ನಾಯಿ ಹೋಗಬೇಕಾದ್ರೆ ಎಷ್ಟು ನಾಯಿಗಳು ಅಡ್ಡಿ ಬರ್ತದೆ. ಈಚೆಯಿಂದ ದಾಸು, ಮೋತಿ ಎಲ್ಲ ಅಡ್ಡ ಬರ್ತವೆ. ಒಬ್ಬ ಎಸ್ ಹೇಳಿದ್ರೆ ನೋ, ಎಸ್ ಒಬ್ಬ ನೋ 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 ಅಂತಾನೆ. ನಾಯಿಗೊಂದು ಅಭ್ಯಾಸ ಉಂಟು, ಅದು ಸುಮ್ಮನೆ ಆದ್ರೂ ಕೂತ್ಕೊಳ್ತದ, ಸೀದಾ ಡೆಸ್ಟಿನಿ ಹಿಡಿದು ಹೋಗುವುದನ್ನು ಬಿಟ್ಟು ಅದು ಕೂಡ ಅಲ್ಲಿ ಅವರ ಹೊರತು ಜಗಳ ಸ್ಟಾರ್ಟ್ ಆಯಿತು. ಕತ್ತೆ ಹೋಗಿ ಸೀದಾ ಕೂತ್ಕೊಂಡಿತ್ತು ಮೇಲೆ ಸಿಂಹಾಸನದಲ್ಲಿ. ಆಗ ಕಡೆಗೆ ನಾಯಿ ಬರ್ತಾ ಹೇಳ್ತದೆ, ಆ್ಯಕ್ಚುಲಿ ಅದಕ್ಕೆ ತುಂಬ ಟೆನ್ಷನ್ ಆಯಿತು. ಆ ಜಾಗದಲ್ಲಿ ನಾನು ಕೂತ್ಕೊಳ್ಬೇಕಿತ್ತು ಇವತ್ತು. ರೈಟ್? ಅದು ಕತ್ತೆ ಹತ್ರ ಹೇಳಿತ್ತು, ಆ್ಯಕ್ಚುಲಿ ನಾನು ಅಲ್ಲಿ ಕೂತ್ಕೊಳ್ಬೇಕಿತ್ತು, ಇವತ್ತು ನಮ್ಮವರೇ ನಮಗೆ ಅಡ್ಡಿ. ದಾವೀದ ಹಾಗೆ ಹೇಳಲಿಲ್ಲ, ನಮ್ಮವರೇ ನಮಗೆ ಅಡ್ಡಿ ಅಂತ. ಅವನು ಯಾರನ್ನು ದೂರಲಿಕ್ಕೆ ಹೋಗಲಿಲ್ಲ. ಡೇವಿಡ್ ಸ್ಟ್ರೆಂಥನ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ಕಮಾನ್ ಹೇಳ್ರಿ, ದಾವೀದನು ತನ್ನನ್ನು ತನ್ನ ದೇವರಲ್ಲಿ ಬಲಪಡಿಸಿಕೊಂಡನು. ಕಮಾನ್ ಹೇಳ್ರಿ, ದಾವೀದನು ತನ್ನನ್ನು ತನ್ನ ದೇವರಲ್ಲಿ ಬಲಪಡಿಸಿಕೊಂಡನು. ಹೊಸ ಒಡಂಬಡಿಕೆಯಲ್ಲಿ ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ಹೇಗೆ ಬಲಗೊಳ್ಳುವುದು? ಕಮಾನ್ ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಐ ಆಮ್ ಸ್ಟ್ರಾಂಗ್ ಇನ್ ದ ಲಾರ್ಡ್. ಹಲ್ಲೆಲೂಯಾ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದ್ರೆ ಅದು ನಮ್ಮ ನಂಬಿಕೆ, ಅವರ್ ಫೇತ್. ಹಲ್ಲೆಲೂಯಾ. ನಿಮ್ಮ ನಂಬಿಕೆ. ಇಕ್ಕಟ್ಟಿನಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ನಾಳೆ ನೀವು ಡಿಸ್ಕರೇಜ್ ಆದಿರಿ, ಬಳಲಿ ಹೋದಿರಿ ಅಂತ ಹೇಳಿದ್ರೆ ಎಲ್ಲ ಡೋರ್ಗಳು ನಿಮಗೋಸ್ಕರ ಮುಚ್ಚಲ್ಪಡ್ತವೆ. ಯಾವಾಗಲೂ ಅಂತರದಲ್ಲಿ ಹೇಳ್ತೀರಿ, ಸ್ಪಿರಿಚುವಲಿ ತೆರೆದರೆ ನ್ಯಾಚುರಲ್ ತೆರೆಯುತ್ತದೆ. ಸ್ಪಿರಿಚುವಲಿ ಬಂದಾಯ್ತಂದರೆ ನ್ಯಾಚುರಲ್ ಬಂದಾಗ್ತದೆ. ಸ್ಪಿರಿಚುವಲಿ ಬಂದಾಗಿ ನ್ಯಾಚುರಲ್ ಎಷ್ಟು ನೀವು ಪ್ರಯತ್ನ ಪಟ್ಟರೆ ಡೋರ್ ಓಪನ್ ಆಗುವುದಿಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರ ಚಾಲೆಂಜಸ್ಗಳು ಲೈಫಲ್ಲಿ ಏನೇ ಇರ್ಬೋದು. ದಾವೀದನಿಗೆ ದೂರಲಿಕ್ಕೆ ನಿಲ್ಲಕ್ಕೆ ತುಂಬ ಕಾರಣಗಳಿದ್ದವು. ಅಲ್ಲಿ ನೋಡ್ತೇವೆ, ಅವನ ಮಗನು ಸಾಯ್ತಾನೆ, ಎಷ್ಟೋ ಪ್ರಾರ್ಥನೆ ಮಾಡ್ತಾನೆ, ಉಪವಾಸ ಮಾಡ್ತಾನೆ, ಹೊಟ್ಟೆಗೆ ತಿನ್ನುವುದಿಲ್ಲ ಎಷ್ಟೋ ದಿನ. ಸಡನ್ ನ್ಯೂಸ್ ಬರ್ತದೆ, ಮಗ ಸತ್ತು ಹೋದ ಅಂತ. ಏನಿಲ್ಲ, ಎದ್ದ, ಮೊದಲು ಸ್ನಾನ ಮಾಡಿದ, ತೈಲ ಹಚ್ಚಿದ. ಬೈಬಲ್ ಹೇಳ್ತದೆ, ಫಸ್ಟ್ ಹೋದದ್ದು ಆಲಯಕ್ಕೆ ಹೋಗಿ ಆರಾಧನೆ ಮಾಡಲಿಕ್ಕೆ. ಹೋಗಿ ಗಡಂಗಿಗೆ ಹೋಗಿ ಕೂತ್ಕೊಳ್ಳಿಲ್ಲ, ಬಿಯರ್ ಹಾಕಿ ಹೋಲ ಬುಡ್ಚಿ ಮಾರೆ ಅಂತ. ಅವನ ಸಂತೋಷ ಇತ್ತು ಗಡಂಗ ಅಲ್ಲ, ಅವನ ಸಂತೋಷ ಇತ್ತು ಬಾರಲ್ಲ, ಅವನ ಸಂತೋಷ ಇತ್ತು ದೇವರ ಆಲಯ. ರೈಟ್? ಬೈಬಲ್ ಕ್ಲಿಯರ್ ಹೇಳ್ತೀವಿ. ಈ ವರ್ಡ್ ಓದುವಾಗ ನಾನು ಎಷ್ಟು ಅಲ್ಲಿಂದ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ.
ಈ ವ್ಯಕ್ತಿ ಆ ಒಂದು ಚಾಲೆಂಜ್ ಸಿಚುವೇಶನ್ ಇಟ್ಕೊಂಡು ಶೀದ ತೈಲ ಹಚ್ಚಿ ಸ್ನಾನ ಮಾಡಿ ದೇವರ ಆಲಯಕ್ಕೆ ಹೋಗಿ ವರ್ಷಿಪ್ ಮಾಡ್ತಾನೆ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನ್, ಆರಾಧನೆಗೆ ನಿಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ನಿಯೋಗ್ಯನೇ, ನನ್ ಸ್ತುತಿಗೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಕಮಾನ್. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಹಲ್ಲೆಲೂಯಾ. ದಾವೀದನು ಹೋಗಿ ದೇವರನ್ನು ಆರಾಧಿಸ್ತಾನೆ. ಪ್ರೈಸ್ ಗಾಡ್. ಯಾಕೆ ಆರಾಧಿಸ್ತಾನೆ? ಅವನಿಗೆ ಗೊತ್ತಿತ್ತು ಅವನ ದೇವರು ಒಳ್ಳೆಯವನು. ಹಲ್ಲೆಲೂಯಾ. ಕಮಾನ್ ಹೇಳ್ರಿ, ಅವರ್ ಗಾಡ್ ಇಸ್ ಎ ಗುಡ್ ಗುಡ್ ಗಾಡ್. ಕಮಾನ್, ಪಕ್ಕದವರಿಗೆ ಹೇಳ್ರಿ, ಅವರ್ ಗಾಡ್ ಇಸ್ ಎ ಗುಡ್ ಗಾಡ್. ಆತನು ಒಳ್ಳೆಯವನಾಗಿದ್ದಾನೆ. ಆತನಲ್ಲಿ ತಪ್ಪು ಹುಡುಕೋರು ಯಾರು? ಯಾರು ಆತನಲ್ಲಿ ತಪ್ಪು ಹುಡುಕೋರು? ಆತನಲ್ಲಿ ತಪ್ಪು ಹುಡುಕೋರು ಮೂರ್ಖರು. ರೈಟ್? ಆತನ ತಪ್ಪು ಹುಡುಕ್ಲಿಕ್ಕೆ ಇಲ್ಲ, ಆತನಲ್ಲಿ ತಪ್ಪು ಇಲ್ಲ. ಕೆಲವೊಮ್ಮೆ ಆತನ ವಿಷಯವಾಗಿ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಬಟ್ ಆತನು ಒಳ್ಳೆಯವನು. ಆತನು ತನ್ನನ್ನು ಯಾವಾಗಲೂ ನಿಮಗೆ ಪ್ರಕಟಿಸಲಿಕ್ಕೆ ಸಿದ್ಧವಾಗಿದ್ದಾನೆ. ನಾನು ಯಾವ ದಿವಸ ಬೌರ್ನಗೆನಾದೆ ಆ ದಿವಸ ಒಂದು ದೃಢ ಮಾಡಿದೆ, ಎನಿ ಸಿಚುವೇಶನ್ ಕಮ್ಸ್, ಎನಿಥಿಂಗ್ ಹ್ಯಾಪನ್, ಒನ್ ಥಿಂಗ್ ಐ ನೋ, ಮೈ ಫಾದರ್ ಇಸ್ ಗುಡ್. ನನ್ನ ದೇವರು ಒಳ್ಳೆಯವನು. ಮೇ ಬಿ ನನಗೆ ಅರ್ಥವಾಗದೆ ಏನೇ ಆಗಬಹುದು, ಬಟ್ ಒನ್ ಥಿಂಗ್, ಹಿ ಈಸ್ ಗುಡ್. ಆತನನ್ನು ಯಾವತ್ತೂ ನಾನು ಗುಣಗುಟ್ಟುವುದಿಲ್ಲ, ಅವನ ಬಗ್ಗೆ ನಾನು ತಪ್ಪು ಹುಡುಕುವುದಿಲ್ಲ, ಅವನ ಬಗ್ಗೆ ನಾನು ಯಾವತ್ತೂ ತಪ್ಪು ಹುಡುಕುವುದಿಲ್ಲ. ಏನೇ ಆಗಿದ್ದರೂ ನನ್ನಲ್ಲಿ ಇರಬೇಕು ಹೊರತು ಅವನಲ್ಲಿ ಇಲ್ಲ. ಬಟ್ ಎಲ್ಲ ಕಾರ್ಯಗಳನ್ನು ಆತನು ಅನುಕೂಲ ಮಾಡುತ್ತಾನೆ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಆತನು ಅನುಕೂಲ ಮಾಡುತ್ತಾನೆ. ಆದ್ದರಿಂದ ಯಾವತ್ತೂ ಆತನ ಬಗ್ಗೆ ಗುಣಗುಟ್ಬೇಡ್ರಿ. ದೇವರು ಯಾಕೆ ನೀವು ನನ್ನ ಜೀವಿತದಲ್ಲಿ ಹೀಗೆ ಮಾಡಿದೆ ಹೇಳಬೇಡ್ರಿ. ಆತನು ನಿನ್ನ ಜೀವಿತದಲ್ಲಿ ಏನೇ ಮಾಡ್ತಾನೆ ಒಳ್ಳೆಯದನ್ನು ಮಾಡುತ್ತಾನೆ. ನಿನಗೆ ಗೊತ್ತಿಲ್ಲ, ನೀನು ಇವತ್ತು ನೋಡ್ತಿ, ಬಟ್ ದೇವರು ನಿನ್ನ ಫ್ಯೂಚರ್ ನೋಡ್ತಾನೆ. ನೀನು ನೋಡುವುದು ಇಲ್ಲಿವರೆಗೆ ಮಾತ್ರ, ದೇವರು ನಿನ್ನ ದೂರವನ್ನು ನೋಡಿದ್ದಾನೆ. ಹಲ್ಲೆಲೂಯಾ. ಬಟ್ ಹಿ ಲವ್ಸ್ ಯು. ಅಂದರೆ ಯಾವಾಗಲೂ ಆತನ ಬಗ್ಗೆ ಈ ಒಂದು ವಿಷಯ ದಾವೀದನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವನ್ನೆಲ್ಲವನ್ನು ಹೋಗಿ ಬಿಟ್ಟು ಆರಾಧನೆ ಮಾಡುತ್ತಾನೆ. ಹೋಗಿ ಈ ಒಂದು ಗುಟ್ಟು ನಮ್ಮ ಹೃದಯದಲ್ಲಿ ನಮಗೆ ಗೊತ್ತಿದ್ದರೆ ನಮಗೆ ಆರಾಧನೆ ಮಾಡಲಿಕ್ಕೆ ಯಾವ ಕಷ್ಟ ಆಗೋದಿಲ್ಲ.
ಅದಕ್ಕೋಸ್ಕರ 139ನೇ ಕೀರ್ತನೆಯಲ್ಲಿ ಬರೀತಾನೆ, ನಿನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಸೃಷ್ಟಿ ಮಾಡಿದ್ದೆ. ಅದ್ಭುತವಾಗಿ ನಾನು ಸೃಷ್ಟಿ ಮಾಡಿದ್ದೆ, ವಿಚಿತ್ರವಾಗಿ ಸೃಷ್ಟಿ ಮಾಡಿದ್ದೆ. ರೈಟ್? ಅದನ್ನು ಎಕ್ನಾಲಜ್ ಮಾಡ್ತಾನೆ. ಅದರಿಂದ ನಿಮ್ಮನ್ನು ಯಾವಾಗಲೂ ಕರ್ತನಲ್ಲಿ ನಿಮ್ಮನ್ನು ಬಲಪಡಿಸಿಕೊಳ್ಳಿರಿ. ಹೇಳಿ, ನನ್ನನ್ನು ನಾನು ಕರ್ತನಲ್ಲಿ ಬಲಪಡಿಸಿಕೊಳ್ಳುತ್ತೇನೆ. ನೀವು ಯಾವಾಗ ಬಲಗೊಳ್ಳುತ್ತೀರಿ, ಸೈತಾನನ ತಂತ್ರ, ಉಪಾಯ, ಸ್ಟ್ರಾಟರ್ಜಿ, ಪ್ಲ್ಯಾನ್ ಎದುರಿಸಿ ನಿಲ್ಲುತ್ತೀರಿ. ನೀವು ಎದುರಿಸ್ತೀರಿ. ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತವೆ. ಪರಿಸ್ಥಿತಿಗಳು ಬದಲಾಗುತ್ತವೆ. ಇಮ್ಮಿಡಿಯೇಟ್ಲಿ ದಾವೀದನು ದೇವರನ್ನು ಆರಾಧನೆ ಮಾಡಿದಾಗ ನೆಕ್ಸ್ಟ್ ಹೇಳ್ತದೆ, ದಾವೀದನಿಗೊಬ್ಬ ಮಗ ಕೊಟ್ಟ ದೇವರು. ಅವನಾಗಿ ಬುದ್ಧಿವಂತ ಯಾರೂ ಇಲ್ಲ, ಜ್ಞಾನಿ ಸೊಲೊಮನ್. ಶೀದ ಹೋಗ್ತಾನೆ, ತನ್ನ ಹೆಂಡತಿಗೆ ಆತನು ಸಂತೈಸ್ತಾನೆ. ನೆಕ್ಸ್ಟ್ ಅವನಿಗೆ ದೇವರು ಮಗ ಕೊಡ್ತಾನೆ. ಆರಾಧನೆಯ ಫಲವಾಗಿ ಇಸ್ ಡಿಫರೆಂಟ್. ದೇವರು ಆತನ ದುಃಖವನ್ನು ಸಂತೋಷದಲ್ಲಿ ಟರ್ನ್ ಮಾಡಿದ. ಅವನನ್ನೇ ಇಸ್ರಾಯೇಲಿಗೆ ಅರಸನಾಗಿ ಮಾಡಿದ. ಅವನಷ್ಟು ಬುದ್ಧಿವಂತ ಯಾರೂ ಇಲ್ಲ. ಅವನು ತಂದೆಗೆ ಅಧೀನದ ಮಗನಾಗಿದ್ದ. ಹಲ್ಲೆಲೂಯಾ. ತಂದೆಯ ಒಂದೊಂದು ಮಾತುಗಳನ್ನು ಆತನು ಕೇಳ್ತಾ ಇದ್ದ ಸೊಲೊಮನ್ ಹೇಳ್ತಾನೆ, ತಂದೆಯು ನನಗೆ ಬೋಧಕನಾಗಿ ಹೀಗೆ ಹೇಳಿದನು, ತಂದೆಯು ನನಗೆ ಬೋಧಕನಾಗಿ ಹೀಗೆ ಹೇಳಿದನು, ತಂದೆಯು ನನಗೆ ಬೋಧಕನಾಗಿ ಹೀಗೆ ಹೇಳಿದನು. ಹೇಳ್ತಾನೆ, ನಾನು ನನ್ನ ತಂದೆಗೆ ಅಧೀನಾದ ಅಧೀನ ಅಂದರೆ ಏನು? ಮಾತು ಕೇಳುವುದು. ನಾನು ತಂದೆಗೆ ಅಧೀನಾದ ಮಗನು, ತಾಯಿಗೆ ಕೋಮಲನಾದ ಏಕಪುತ್ರನು. ಸೊಲೊಮನ್ ಹೇಳ್ತಾನೆ, ಕೋಮಲನಾದ ಏಕಪುತ್ರನು. ಮಗನೇ, ಜ್ಞಾನವನ್ನು ಪಡೆ, ಅದು ನಿನ್ನನ್ನು ಕಾಯುವುದು. ವಿವೇಕವನ್ನು ಸಂಪಾದಿಸು, ಬಿಡದಿದ್ದರೆ ಪ್ರೀತಿ. ಊದಿಯ ವಚನವನ್ನು 4ನೇ ಅಧ್ಯಾಯ 6ನೇ ವಚನ, ಜಾನೋಕ್ತಿ 4:6. ಇದು ದಾವೀದನವನಿಗೆ ಕಲಿಸಿದ್ದು. ಅವನು ಹೇಳ್ತಾನೆ, ಜ್ಞಾನವನ್ನು ಪಡೆ, ವಿವೇಕವನ್ನು ಸಂಪಾದಿಸು, ಮರೆಯಬೇಡ, ನನ್ನ ಮಾತುಗಳಿಗೆ ಓರೆಯಾಗಬೇಡ. ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು. ಹೇಳ್ರಿ, ವಾಕ್ಯವನ್ನು ಬಿಡದಿದ್ದರೆ ಆ ವಾಕ್ಯ ನಿನ್ನನ್ನು ಕಾಪಾಡುವುದು. ಪುನಃ ಹೇಳ್ತೇನೆ, ವಾಕ್ಯವನ್ನು ಬಿಡದಿದ್ದರೆ ಆ ವಾಕ್ಯವು ನಿನ್ನನ್ನು ಕಾಪಾಡುವುದು. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಡೀ ಲೋಕಕ್ಕೆ ಬರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ವಾಕ್ಯವನ್ನು, ಜ್ಞಾನ ಅಂದರೆ ವಾಕ್ಯವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು. ಪ್ರೀತಿಸಿದರೆ ನಿನ್ನನ್ನು ಕಾಯುವುದು. ನೀನು ವಾಕ್ಯವನ್ನು ಪ್ರೀತಿಸಿದರೆ ಅದು ನಿನ್ನನ್ನು ಕಾಯುತ್ತದೆ. ಡು ನಾಟ್ ಫೋರ್ಸೇಕ್ ಹರ್ ಆ್ಯಂಡ್ ಶಿ ವಿಲ್ ಪ್ರಿಸರ್ವ್ ಯು. ಲವ್ ಹರ್ ಆ್ಯಂಡ್ ಶಿ ವಿಲ್ ಕೀಪ್ ಯು. ರೈಟ್? ಅದರಿಂದ ವಾಕ್ಯವನ್ನು ಪ್ರೀತಿಸಿರಿ, ವಾಕ್ಯವನ್ನು ಬಿಡಬೇಡ್ರಿ. ನೀವು ನಿಮ್ಮನ್ನು ಬಲಪಡಿಸುವುದು ಹೇಗೆ ಅಂತ ಹೇಳಿದರೆ, ಆಮ್ಲೆಟ್ ತಿಂದು ಅಲ್ಲ. ರೈಟ್? ನಿಮ್ಮನ್ನು ಬಲಪಡಿಸುವುದು ವಾಕ್ಯದಲ್ಲಿ, ಕರ್ತನಲ್ಲಿ ಅಂತ ಹೇಳಿದರೆ ಕ್ರಿಸ್ತನಲ್ಲಿ ನೀವು ಯಾರು ಅಂತ, ಆತನ ಕೃಪೆಯಲ್ಲಿ ನೀವು ಯಾರು ಅಂತ. ಅದು ವಾಕ್ಯ, ಕೃಪಾವಾಕ್ಯ. ರೈಟ್? ನೀವು ಅಂತರ್ಯದಲ್ಲಿ ಬಲಪಡಿಸುವುದು. ನೀವು ವಾಕ್ಯ ನಿಮ್ಮ ಒಳಗೆ ಪ್ರಕಟಣೆ ಆಯ್ತು ಅಂತ ಹೇಳಿದ್ರೆ ಆ ವಾಕ್ಯ ನಿನ್ನನ್ನು ಕಾಪಾಡುತ್ತದೆ. ಪ್ರೀತಿಸಿದರೆ ಅದು ನಿನ್ನನ್ನು ಕಾಯ್ತಾ ಇರ್ತದೆ. ಇದನ್ನು ಕಲಿಸಿದವನು ದಾವೀದ. ಅದಕ್ಕೆ ಅಲ್ಲಿ 5ನೇ ವಚನ ಹೇಳ್ತದೆ, 4ನೇ ವಚನ ಓದಿ. 4:4. ತಂದೆಯು ನನಗೆ ಬೋಧಕನಾಗಿಗೆಂದನು. ಯಾರು? ಡೇವಿಡ್. ತಂದೆಯು ನನಗೆ ಬೋಧಕನಾಗಿಗೆಂದನು, ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ, ನನ್ನ ಆಜ್ಞೆಯನ್ನು ಕೈಗೊಂಡು ಸುಖವಾಗಿ ಬಾಳು ಮಗನೇ. ರೈಟ್? ಇದು ಡೇವಿಡ್ ಹೇಳ್ತಾನೆ. ಅಲ್ಲಿ 3ನೇ ವಚನ ಓದಿ. ಎಲ್ಲರೂ ಮೇಲಿಂದ ಕೆಳಗೆ ಹೋಗಿ, ನಾವು ಕೆಳಗಿಂದ ಮೇಲೆ ಹೋಗುವ. ನಾನು ನನ್ನ ತಂದೆಗೆ ಅಧೀನಾದ ಮಗನು, ತಾಯಿಯ ದೃಷ್ಟಿಗೆ ಕೋಮಲನಾದ ಏಕಪುತ್ರನೂ ಆಗಿದ್ದೇನು.
ನಿಮ್ಗೆ ಇನ್ನೂ ಸ್ವಲ್ಪ ಡೀಪ್ ಹೋದರೆ ಅವನ ತಂದೆ ಏನು ತಪ್ಪು ಮಾಡಿದವನಿಗೆ ಗೊತ್ತು, ತಾಯಿ ಏನು ತಪ್ಪು ಮಾಡಿದ್ದು ಗೊತ್ತು. ರೈಟ್? ಅವನ ತಂದೆ ಏನು ತಪ್ಪು ಮಾಡಿದ್ದು, ಅವನ ತಾಯಿ ಉರಿಯನ ಹೆಂಡತಿ. ತಂದೆ ಏನು ಕಿತಾಪತಿ ಮಾಡಿದ್ದಾನೆ ಎಲ್ಲ ಗೊತ್ತು. ಬಟ್ ತಂದೆಯ ಮಾತು ಕೇಳಲಿಕ್ಕೆ ಇದೆಲ್ಲ ಸ್ಟೋರಿಗಳು ಅವನಿಗೆ ಅಡ್ಡಿ ಆಗಲಿಲ್ಲ. ತಂದೆ ತಪ್ಪು ಮಾಡಿದ್ದಾನೆ, ರಿಪೆಂಟ್ ಆಗಿದ್ದಾನೆ. ರೈಟ್? ಈಗ ತಂದೆ ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇದ್ದಾನೆ, ಅವನಿಗೆ ಗೊತ್ತು. ಇವತ್ತು ಅನೇಕರಿಗೆ ದೇವರ ವಾಕ್ಯ ಕೇಳಲಿಕ್ಕೆ ತುಂಬ ಅಡ್ಡಿಗಳು. ಏನಾದರೂ ಸ್ವಲ್ಪ ವಾಯ್ಸ್ ರೇಸ್ ಆದರೆ ಮತ್ತೆ ಅವರಿಗೆ ವಾಕ್ಯ ಕೇಳಲಿಕ್ಕೆ ಆಗುದಿಲ್ಲ. ಪಾಸ್ಟರ್ ಅಂತ 4 ವಾರ ಅವ್ರು ಮಲ್ಲ ಸೊರಟ ಮಾತೇರಿ ನಾನೇನು ಕೇಳಿ ಮತ್ತೆಲ್ಲ ಇದಾಗಿ ಪಾಯ್ಸನ್ ಆಗಿ ಪಾಯ್ಸನ್ ರಿಲೀಸ್ ಮಾಡ್ತಾರೆ. ಕೆಲವರು ಅದನ್ನು ಕುಡಿಯಲಿಕ್ಕೆ, ಇವರು ರಿಲೀಸ್ ಮಾಡಲಿಕ್ಕೆ. ರಿಲೀಸ್ ಮಾಡುವ ಒಂದು ಪಾರ್ಟಿ ಇರ್ತದೆ, ಕುಡಿಯುವ ಒಂದು ಪಾರ್ಟಿ ಇರ್ತದೆ. ಬಿಟರ್ನೆಸ್. ಅದರಿಂದ ಯಾರು ಯಾರು ಪಾಯ್ಸನ್ ಆಗ್ತಾನೆ ಗೊತ್ತಿಲ್ಲ. ಕುಡಿಲಿಕ್ಕೆ ಹೋಗ್ಬೇಡ್ರಿ ಎಲ್ಲರದ್ದು. ಕೆಲವರಿಗೆ ಸಿಕ್ಕಿದ್ದು ಕುಡಿಯಬೇಕು. ಈ ಅಂಗಡಿಯಲ್ಲಿ ಡಾಬಾ ಇದು ಸಿಗ್ತದೆ, ಗೂಡಂಗಡಿ ಸೈಡಲ್ಲಿ ಎಲ್ಲ ಅವ್ರು ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ಸಿಕ್ಕಿದ್ದು ತಿಂತಾರೆ. ಈಗ ಯೂಟ್ಯೂಬಲ್ಲೆಲ್ಲ ಹಾಕ್ತಾರೆ, ಅವರು ಹೀಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ. ಈಗ ಸ್ವಲ್ಪ ತಿನ್ನಲಿಕ್ಕೆ ಕಷ್ಟಪಡ್ತಾರೆ. ಎಲ್ಲ ತಿನ್ನಬೇಡಿ. ರೈಟ್? ಡೋಂಟ್ ಡ್ರಿಂಕ್ ಪಾಯ್ಸನ್. ಅದರಿಂದ ನಮ್ಮ ಹೃದಯದಲ್ಲಿ ಯಾವಾಗಲೂ ನಮ್ಮ ಹೃದಯವನ್ನು ಕಾಪಾಡಬೇಕು. ನಾವು ಯಾರ ವಿಷಯದಲ್ಲಿ ಕೂಡ ಬಿಟರ್ನೆಸ್ ಇಡುವುದಲ್ಲ. ಯಾರು ನಿಮಗೆ ಸಿಟ್ಟಿನಿಂದ ಮಾತಾಡ್ತಾರೆ, ಏನು ಮಾತಾಡ್ತಾರೆ, ಇವನ್ ಯಾರೇ ಇರಲಿ, ಅದು ಅವರ ಪ್ರಾಬ್ಲಮ್. ಬಟ್ ಯು ವಾಕ್ ಇನ್ ಲವ್. ಪ್ಲೀಸ್ ಗಾಡ್, ಯು ವಾಕ್ ಇನ್ ಲವ್. ನಿನ್ನ ಹೃದಯವನ್ನು ಜಾಗ್ರತೆಯಿಂದ ಕಾಪಾಡಿಕೊ. ಅದರಿಂದ ಜೀವಧಾರೆಗಳು ಹರಡುತ್ತವೆ. ಅದರಿಂದ ಪಾಯ್ಸನ್ ಹರಿಯುವುದಿಲ್ಲ. ಏನು ಹರಿಯುತ್ತದೆ? ಲೈಫ್. ಕಮರಡಿ ಲೈಫ್ ಹೇಳಿ, ಜೀವ ಹರಿಯುತ್ತದೆ. ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊ. ಅದರಿಂದ ಏನು ಹರಿಯುತ್ತದೆ? ಪಾಯ್ಸನ್ ಹರಿಯುವುದಿಲ್ಲ, ಜೀವ ಹರಿಯುತ್ತದೆ. ನಾವು ಪಾಯ್ಸನ್ ಹರಿಸುವ ಪಾತ್ರೆಗಳಲ್ಲ, ವಿಷ ಹರಿಸುವ ಪಾತ್ರೆಗಳಲ್ಲ, ನಾವು ಜೀವವನ್ನು ಹರಿಸುವ ಪಾತ್ರೆಗಳಾಗಿದ್ದೇವೆ. ಕಮಾನ್ ಹೇಳ್ರಿ, ಜೀವ ಹರಿಸುವ ಪಾತ್ರೆಗಳು. ಓಕೆ, ಟೈಮ್ ಆಗ್ತಾ ಬಂತು. ನಾವು ದೇವರ ಸನ್ನಿಧಾನದಲ್ಲಿ ನಿಲ್ಲುವ. Come on, strengthen yourself in the Lord, whatever the situation. ಏನೇ ಪರಿಸ್ಥಿತಿ ಇರ್ಬೋದು, ಏನೇ ಸವಾಲು ಇರ್ಬೋದು, strengthen yourself. Come on, lift up your hand. Thank you, Lord. Worship you, Father. Glorify your name. Glory, glory. Holy, holy are you, Lord God Almighty. Worthy is the Lamb, worthy is the Lamb. You are whole. ಇವತ್ತು 24 ಗಂಟೆಯ ಪ್ರಾರ್ಥನೆ ಪ್ರಾರಂಭವಾಗ್ತದೆ. ಕಮ್, ವಿಲ್ ಪ್ರೇ ಟುಗೆದರ್. ನೆಕ್ಸ್ಟ್ ಇದೇ ವಾರದಲ್ಲಿ 14, 15, 16 3 ದಿನ ನಾವು ಉಪವಾಸ ಪ್ರಾರ್ಥನೆ ಇಟ್ಟಿದ್ದೇವೆ. ಆ ಉಪವಾಸ ಪ್ರಾರ್ಥನೆಯಲ್ಲಿ ಬೇಕಾದರೆ ಒಂದು ಊಟ ಮಾಡಿ, ಈಸಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ, 1 ಮೀಲ್ ಯಾವಾಗ ಸಹ ಮಾಡಬಹುದು, ತೊಂದರೆ ಇಲ್ಲ. ಒಂದು ಮಾಡಿದರೆ ಮಧ್ಯಾಹ್ನ ಮಾಡಿ. 3 ದಿನ ನಾವು ಸಭೆಯಾಗಿ ಪ್ರಾರ್ಥನೆ ಮಾಡುವ. ಒಟ್ಟಾಗಿ ನಾವು ಪ್ರಾರ್ಥನೆ ಮಾಡುವಾಗ ವಿ ಆರ್ ಗೋಯಿಂಗ್ ಟು ಸ್ಟ್ರೆಂಥನ್ ಅವರ್ ಸೆಲ್ಫ್ ಇನ್ ದ ಲಾರ್ಡ್.
ನಮ್ಮನ್ನು ನಮ್ಮ ದೇವರಲ್ಲಿ ಬಲಪಡಿಸ್ತೇವೆ. ಉಪವಾಸ ಮಾಡಿದ್ದರಿಂದ ದೇವರು ಬದಲಾಗೋದಿಲ್ಲ. ಉಪವಾಸ ಮಾಡಿದ್ದರಿಂದ ನಾವು ಬದಲಾಗುತ್ತೇವೆ, ನಮ್ಮ ಅನ್ಬಿಲೀಫ್ ಹೋಗ್ತದೆ, ನಾವು ನಂಬಿಕೆಯಲ್ಲಿ ಸ್ಟರ್ ಆಗ್ತೇವೆ, ಪ್ರಜ್ವಲಿಸ್ತೇವೆ, ಪರಿಸ್ಥಿತಿಗಳು ಬದಲಾಗ್ತವೆ. ಹಲ್ಲೆಲೂಯಾ. ಅದರಿಂದ ಎನಿ ಚಾಲೆಂಜ್, ಎನಿ ಪ್ರಾಬ್ಲಮ್ ಇರ್ಬೋದು, ಸಭೆಗೆ ಬನ್ನಿ, ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳಿ. 3 ದಿನ ಕಮಿಟ್ ಮಾಡಿ. ನೀವು ಕಮಿಟ್ ಮಾಡಿದರೆ ದೇವರು ನಿಮಗೆ ಅನುಕೂಲ ಮಾಡಿಕೊಡ್ತಾನೆ. ನಾನು ಫಾಸ್ಟಿಂಗ್ ಪ್ರೇಯರ್ಗೆ ಬನ್ನಿ ಕಮಿಟ್ ಮಾಡಿ ಅಂತ ಹೇಳೋದು, ಇಟ್ ಈಸ್ ಯುವರ್ ಬೆನಿಫಿಟ್. ಅದರಿಂದ ಫಾಸ್ಟಿಗೇನು ಲಾಭ ಆಗ್ತದೆ? ಯಾರು ನೀನು ಊಟ ಮಾಡಿದರೆ ನಿನಗೆ ಲಾಭ, ನೀನು ಆತ್ಮಿಕವಾಗಿ ಬೆಳೆದರೆ ನಿನಗೆ ಲಾಭ, ನೀನು ಜ್ಞಾನವನ್ನು ಪಡೆದರೆ ಆ ಜ್ಞಾನದಿಂದ ನಿನಗೆ ಲಾಭ. ಬೈಬಲ್ ಹೇಳ್ತದೆ, ಮೂರ್ಖನಾದರೆ ಅದರ ಪ್ರತಿಫಲವನ್ನು ನೀನೇ ಅನುಭವಿಸ್ತೆ. ಅದರಿಂದ ಬನ್ನಿ. ನಾನು ಹೇಳ್ತೇನೆ, ಕೆಲವು ನಿಮ್ಮ ಹತ್ರ ಬ್ಯಾಡ್ ಹ್ಯಾಬಿಟ್ಗಳಿರ್ಬೋದು, ಕ್ರೇವಿಂಗ್ ಅಭ್ಯಾಸಗಳಿರ್ಬೋದು, ಅಡಿಕ್ಷನ್ಗಳಿರ್ಬೋದು. ನಾನು ಹೇಳ್ತೇನೆ, ನೀವು 100% ದೇವರಿಗೆ ನಿಮ್ಮನ್ನು ಕೊಡುವುದಾದರೆ 3 ದಿನದಲ್ಲಿ ನಿಮ್ಮ ಸ್ಟೋರಿ ಚೇಂಜ್ ಆಗುತ್ತದೆ. ನಾನು ಹೇಳ್ತೇನೆ, ಚೇಂಜ್ ಆಗ್ತದೆ. ನಿಮ್ಮ ಕ್ರೇವಿಂಗ್ ಬ್ರೇಕ್ ಆಗುತ್ತದೆ, ಅಡಿಕ್ಷನ್ ಬ್ರೇಕ್ ಆಗ್ತದೆ. ಯಾವ ಸಂಗತಿ ನಿಮಗೆ ಬಿಡಲಿಕ್ಕೆ ಆಗುವುದಿಲ್ಲ, ಆ ಸಂಗತಿಯಿಂದ ನೀವು ಹೊರಗೆ ಬರುತ್ತೀರಿ. ದೇವರು ನಿಮ್ಮ ಒಳಗಿಂದ ಬದಲಾವಣೆಯನ್ನು ಉಂಟು ಮಾಡುತ್ತಾನೆ. ನಾವು 3 ದಿನ ಫಾಸ್ಟಿಂಗ್ ಪ್ರೇಯರ್ ಮಾಡಲಿಕ್ಕಿದ್ದೇವೆ. ಬುಧವಾರ, ಗುರುವಾರ, ಶುಕ್ರವಾರ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಬನ್ನಿ. ಟೈಮಲ್ಲಿ ನಾವು ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕಿದ್ದೇವೆ. ಓಕೆ, ವಾಕ್ಯಗಳನ್ನು ಅರಿಕೆ ಮಾಡಲಿಕ್ಕಿದ್ದೇವೆ. ಹೇಳ್ತೀನಿ, ಎವ್ರಿ ಮಂತ್ ಇರ್ತದೆ ಇದು, ಪ್ರತಿ ತಿಂಗಳಿರ್ತದೆ. ಮೇಕ್ ಎ ಕಮಿಟ್ಮೆಂಟ್. ನಾನು ಹೇಳ್ತೇನೆ, ಚರ್ಚ್ ಎದ್ದಾಗ ಪರಿಸ್ಥಿತಿಗಳು ಬದಲಾಗುತ್ತವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದೆನು. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಆರಾಧಿಸುವೆ. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿ. ತಂದೆ, ಈ ಸಂಜೆ ವೇಳೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ವಿಲ್ ಪ್ರೇ ಅಸ್ ಎ ಚರ್ಚ್. ನಾವು ಸಭೆಯಾಗಿ ಪ್ರಾರ್ಥನೆ ಮಾಡುತ್ತೇವೆ. ಪ್ರತಿಯೊಬ್ಬರಲ್ಲಿ ಸಂತೈಸಲ್ಪಡಲಿ, ಪ್ರತಿಯೊಬ್ಬರು ಸಂತೈಸಲ್ಪಡಲಿ. ಯು ಆರ್ ದ ಗಾಡ್ ಆಫ್ ಆಲ್ ಕಂಫರ್ಟ್. ಓ ಗಾಡ್, ಸಕಲ ವಿಧದಲ್ಲಿ, ಎಲ್ಲ ವಿಧದಲ್ಲಿ ನಮ್ಮನ್ನು ಸಂತೈಸುವ ತಂದೆ ನೀನು ಆಗಿದೆ. ಅದಕ್ಕೋಸ್ಕರ ಸ್ತೋತ್ರ. ಪ್ರತಿಯೊಬ್ಬರ ಅಂತರ್ಯದಲ್ಲಿ ಎದ್ದೇಳಲಿ, ಪ್ರತಿಯೊಬ್ಬರ ಅಂತರ್ಯದಲ್ಲಿ ಬಲಗೊಳ್ಳಲಿ, ಪ್ರತಿಯೊಬ್ಬರ ಅಂತರ್ಯದಲ್ಲಿ ಪ್ರಜ್ವಲಿಸಲೆಂದು ಪ್ರಾರ್ಥಿಸ್ತೇವೆ. ಇವತ್ತಿನಿಂದ ನಡೆಯುತ್ತಿರುವ 24 ಗಂಟೆಯ ಪ್ರಾರ್ಥನೆಗೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರತಿಯೊಂದು ನಶಿಸಿ ಹೋಗುವಂಥ ಆತ್ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರತಿಯೊಂದು ವಿಶ್ವಾಸಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ನೀನು ಕೇಳಿಕೊಂಡರೆ ರಾಷ್ಟ್ರಗಳನ್ನು ನಿನಗೆ ಕೊಡುತ್ತೇನೆ ಅಂತ ವಾಗ್ದಾನ ಮಾಡಿದೆ. ನಾವು ನಂಬುತ್ತೇವೆ ತಂದೆ. We ask you more grace, more favor, more protection, more joy, oh God. ಪ್ರತಿಯೊಬ್ಬರು ಸಂತೈಸಲ್ಪಡ. ಯಾರು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದಾರೋ, ಯಾರು ಅವರೆಲ್ಲರೂ ಕಂಫರ್ಟ್ ಆಗಲಿ, ಸಂತೈಸಲ್ಪಡಲಿ. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಓಕೆ, ನಾವು ಇನ್ನೊಂದು ಭಾಗಕ್ಕೆ ನಾವು ಬಂದಿದ್ದೇವೆ. ನಮ್ಮ ಕಾಣಿಕೆಯನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುವ. ನಡೆದ ವರ್ಷ